ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಜೀವ ಹೋದರು ಜಗವೇನೇ ಅಂದರು ಮಾತು ತಪ್ಪದ ಯಜಮಾನ. ಕೂಗಿ ಕೂಗಿ ಹೇಳುತ್ತೈತೆ ಇಂದು ಸಮಾನ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು. ಯಾರ ಹೆತ್ತ ಮಗನೋ ನಮಗಾಗಿ ಬಂದನು. ಮೇಲು ಕೀಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ. ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ. ನಿನ್ನ ಹೆಸರು ನಿಂದೇ ಬೆವರು. ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ. ನೇರ ನುಡಿಗೆ ಸತ್ಯದೆಡೆಗೆ ಮಾಡಿದ ಪ್ರಮಾಣ. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ. ಬಿರುಗಾಳಿ ಎದುರು ನಗುವಂಥ ದೀಪ. ನೋವನ್ನು ಮರೆಸೋ ಮಗುವಂಥ ರೂಪ. ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ. ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರೇ ನಮ್ ಯಜಮಾನ. ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ. ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು. ಏಳು ಬೀಳು ಆಟದಿ ನಿನ್ನ ನಡೆಯೇ ಕಮಾಲು. ನಿಂತ ನೋಡು ಯಜಮಾನ, ನಿಂತ ನೋಡು ಯಜಮಾನ. ಎಲ್ಲರಿಗೂ ಸಂಜೆಯ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ. ಎಸ್, ಈಗ ತಾನ ನೀವು ಏನು ಮಾಡಿದ್ರಪ್ಪ ಅಂತಂದ್ರೆ ಒಂದು ವಿಡಿಯೋವನ್ನು ನೋಡಿದ್ರಿ. ಅದು ಸಂತೋಷ್ ಲಾಡ್ ಫೌಂಡೇಶನ್ ಅವ್ರ ವತಿಯಿಂದ ಮಾಡಿದ್ದು. ಇದು ಏನಪ್ಪಾ ಅಂದ್ರೆ ನೀವು ಗೊತ್ತಿರಬೇಕು ನೋಡ್ರಿ, ಇವತ್ತು ಅಧಿಕಾರ ಇರ್ಲಿ ಬಿಡ್ಲಿ ಸೆಕೆಂಡರಿ, ಬಟ್ ಜನರ ಸಮಸ್ಯೆಗಳನ್ನ ಆಲಿಸುವುದು ಒಬ್ಬ ದಕ್ಷ ಅಧಿಕಾರಿಯ ಒಂದು ಕೆಲಸ. ಆ ಒಂದು ಉದ್ದೇಶಕ್ಕಾಗಿ ಇಡೀ ಕರ್ನಾಟಕ ರಾಜ್ಯದೊಳಗೆ ಯಾರು ಕೂಡ ನಿರುದ್ಯೋಗಿ ಆಗಬಾರದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ಮಾಡ್ತಿದ್ದಾರೆ. ಮತ್ತೆ ನಿಮಗ ಗೊತ್ತಿರುವಂಗ ಏನಪ್ಪಾ ಅಂದ್ರೆ ಉಚಿತವಾಗಿ ಉಚಿತವಾಗಿ ಏನ್ ಮಾಡಕತ್ತಾರಪ್ಪ ಅಂತಂದ್ರೆ ನಮಗ ಕೋಚಿಂಗ್ ಅನ್ನ ಕೊಡಕತ್ತಾರ. ಹೌದಲ್ರಿ? KS, PSI ಇನ್ನಿತರ ಯಾವುದೇ ಎಕ್ಸಾಮ್ ಗಳನ್ನ ನೋಡಿದ್ರಪ್ಪ ಅಂತಂದ್ರೆ ಇವತ್ತ ಬಡವರಿಗೆ ಏನಾಗಂಗಿಲ್ಲಪ್ಪ ಅಂತಂದ್ರೆ ಕಲಿಯೋದಾಗಂಗಿಲ್ಲ. ಆ ಒಂದು
ಉದ್ದೇಶವಿಟ್ಟುಕೊಂಡು ಸಂತೋಷ್ ಲಾಡ್ ಸರ್ ಅವರ ಸಾರಥ್ಯದಲ್ಲಿ ಅರ್ಥಾತ್ ಅಧಿಕಾರ ಇರ್ಲಿ ಬಿಡ್ಲಿ ಅದು ಸೆಕೆಂಡರಿ, ಬಟ್ ಜನರಿಗೆ ಏನ್ ಮಾಡೋದಪ್ಪ ಅಂತಂದ್ರೆ ನಮ್ಮ ಫೌಂಡೇಶನ್ ಇಂದ ಎಲ್ಲಾ ಜನರು ಏನಾಗಿರಪ್ಪ ಅಂದ್ರೆ ನಿರುದ್ಯೋಗಿ ಆಗಬಾರ್ದು, ಉದ್ಯೋಗಿಗಳಾಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇಟ್ಕೊಂಡು ಇವತ್ತ ಇಡೀ ಕರ್ನಾಟಕ ರಾಜ್ಯದೊಳಗ ಒಂದನ್ನ ಏನ್ ಮಾಡ್ರಪ್ಪ ಅಂತಂದ್ರ ಅವರದೇ ಆದ ಚಾಪನ್ನ ಮುಡ್ಸ್ಯಾರ. ಹೌದಲ್ರಿ? ಯಾವುದೇ ಕ್ಷೇತ್ರದೊಳಗೆ ನೋಡ್ರಿ, ಎಲ್ಲಾ ಕ್ಷೇತ್ರದೊಳಗೂ ಏನ್ ಮಾಡ್ರಪ್ಪ ಅಂತಂದ್ರೆ ಸಹಾಯ ಇನ್ನೊಂದು ಹೆಸರು ಯಾರ ಅದಾರ ಅಂದ್ರೆ ಕರ್ನಾಟಕ ರಾಜ್ಯದೊಳಗ ಅವರು ಸಂತೋಷ್ ಲಾಡ್ ಸರ್ ಅವರು ಅಂತ ಹೇಳ್ಬೋದು. ಹೌದಲ್ರಿ? ಯಾಕಂದ್ರೆ ಬಡವರಾಗಿರ್ಬೋದು, ಬಗ್ರಾಗಿರ್ಬೋದು, ನಿರುದ್ಯೋಗಿಗಳಾಗಿರ್ಬೋದು, ಅಥವಾ ಅವ್ರಿಗೆ ಉದ್ಯೋಗ ಕೊಡಿಸುವಂತ ಆಗಿರ್ಬೋದು, ಅಥವಾ ಬಂದಿರತಕ್ಕಂತಹ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋಕ ತಮ್ಮ ಕೈಲಿ ಸಹಾಯದಂತಹ ಸಹಾಯವನ್ನು ಮಾಡುವುದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ KSPSI ಅನ್ನುವಂತಹ ಎಕ್ಸಾಮ್ ನಲ್ಲಿ ತೊಡಗಿ ತಮ್ಮದೇ ಆದ ಚಾಪನ್ನು ಮೂಡಿಸ್ಬೇಕು. ಮತ್ತೇನಪ್ಪಾ ಅಂದ್ರೆ ನೀವು ಇಲ್ಲೇ ಸಾವಿರಾರು ಜನ ಈ ವಿಡಿಯೋವನ್ನು ನೋಡ್ತೀರಿ, ಅದ್ರೊಳಗೆ ನೂರಾರು ಜನ ನೀವೇನಾದ್ರಪ್ಪ ಅಂದ್ರೆ KS ಅಥವಾ PSI ಅಂತ ಹುದ್ದೆ ಆಗಿಬಿಟ್ರಿ ಅಂತಂದ್ರೆ ಅದು ನಾವು ಮಾಡಿದ್ದಕ್ಕೂ ಏನಾಗಪ್ಪ ಅಂದ್ರೆ ಸಾರ್ಥಕ ಆಕತಿ. ನಮ್ಮ ಸಂತೋಷ್ ಲಾಡ್ ಸರ್ ಅವರು ಬಹಳ ಒಂದು ಖುಷಿ ಪಡ್ತಾರೆ. ಓಕೆ, ಎಸ್ ಇನ್ ದ ಲಾಸ್ಟ್ ಕ್ಲಾಸ್ ನಾವೇನ್ ಡಿಸ್ಕಸ್ ಮಾಡಿದ್ವಿಪ್ಪ ಅಂತಂದ್ರೆ ಡಿಜಿಟಲ್ ಇಂಡಿಯಾದ ಬಗ್ಗೆ ನೋಡಿದ್ವಿ. ಹೌದಲ್ರಿ? ಈ ಡಿಜಿಟಲ್ ಇಂಡಿಯಾದ ಬಗ್ಗೆ ಏನೇನ್ ಮಾಡಿದ್ವಿ ಅಂತಂದ್ರೆ ಡಿಜಿಟಲ್ ಇಂಡಿಯಾ ಯಾವ ತರ ಬೆಳವಣಿಗೆ ಬಂತು, ಯಾವಾಗ ಬೆಳವಣಿಗೆ ಬಂತು. ಓಕೆ, ಎಸ್. ಇನ್ನ ಮತ್ತೆ ಈ ಡಿಜಿಟಲ್ ಇಂಡಿಯಾದಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಕೆಲವೊಂದಿಷ್ಟು ಯೋಜನೆಗಳನ್ನ ನೋಡಿದ್ವಿ. ಯಾವ್ಯಾವ ಯೋಜನೆಗಳು ರೀ ಅಂತಂದ್ರೆ ನಮ್ಗೆ ಇವತ್ತ ಶಿಕ್ಷಣ ಕ್ಷೇತ್ರದೊಳಗೆ ಯಾವ ತರ ಯೋಜನೆಗಳು ಬಂದವು. ಹೌದಲ್ರಿ? ಶಿಕ್ಷಣ ಕ್ಷೇತ್ರದ ಮೇಲೆ ಆರೋಗ್ಯ ಕ್ಷೇತ್ರದೊಳಗೆ ಯಾವ ತರ ಬಂದವು, ಆರೋಗ್ಯದ ನಂತರ ಮತ್ತೇನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ ಕ್ಷೇತ್ರದೊಳಗೆ ನೋಡಿದ್ವಿ, ಎಲೆಕ್ಟ್ರಾನಿಕ್ ಕ್ಷೇತ್ರದೊಳಗೆ ನೋಡಿದ್ವಿ. ಇವನ್ನೆಲ್ಲ ಯಾರಿಗೆ ಮಾಡಿರಪ್ಪ ಅಂತಂದ್ರೆ ಗೌರ್ಮೆಂಟ್ ನಾಗರಿಕರಿಗೆ ಯಾವ ತರ ಸೌಲಭ್ಯಗಳನ್ನ ಕೊಡಕತ್ತತಿ. ಮತ್ತೆ ಇವತ್ತ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನ ಕಾಣಬೇಕು ಅಂತಂದ್ರೆ, ಏಕತೆಯನ್ನು ಕಾಣಬೇಕಂದ್ರೆ ಡಿಜಿಟಲ್ ಇಂಡಿಯಾ ಪ್ರಮುಖವಾಗಿ ನಮ್ಗೆ ಯಾವ ತರ ಹೆಲ್ಪ್ ಆಗಕತ್ತತಿ. ಹೌದಲ್ರಿ? ಇವತ್ತು ಸಮಾಜದಲ್ಲಿರ್ತಕ್ಕಂತಹ ಒಬ್ಬ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಸಿಗಬೇಕಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಸೌಲಭ್ಯಗಳು ಅಥವಾ ಕೆಲವೊಂದಿಷ್ಟು ನ್ಯಾಯಗಳು ಪಾರದರ್ಶಕತೆಯಿಂದ ಸಿಗಬೇಕು ಅಂದ್ರೆ ನಮ್ಗೇನ್ ಬೇಕಪ್ಪ ಅಂದ್ರೆ ಡಿಜಿಟಲ್ ಇಂಡಿಯಾ ಬೇಕು. ಅದನ್ನ ನಾವೇನ್ ಮಾಡಿದ್ವಿ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಓಕೆ, ಎಸ್. ಇವತ್ತಿನ ಕ್ಲಾಸಿನೊಳಗೆ ನಾವೇನ್ ಡಿಸ್ಕಸ್ ಮಾಡೋಣಪ್ಪ ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಇಂಗ್ಲಿಷಿನೊಳಗೆ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಏನ್ರಿ? ಬಯೋಟೆಕ್ನಾಲಜಿ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಏನಾದರೂ ನಿಮಗೆ ಡೌಟ್ ಬಂದ್ರೆ ಅಥವಾ ಯಾವುದಾದ್ರೂ ಕಾನ್ಸೆಪ್ಟ್ ತಿಳಿಲಿಲ್ಲ ಅಂದ್ರೆ ನೀವು ಈ ಟೆಲಿಗ್ರಾಮ್ ಜಾಯಿನ್ ಆಗುವುದರ ಮುಖಾಂತರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೋಬಹುದು. ಹಂಗಂದ್ರೆ ಸರ್ ಯಾವ್ದ್ರಿ ಅಂತಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ. ಏನ್ರಿ? ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಈ ಒಂದು ಟೆಲಿಗ್ರಾಮ್ ನಲ್ಲಿ ಜಾಯಿನ್ ಆಗುವುದರ ಜೊತೆಗೆ ನಿಮಗೆ ಯಾವುದಾದರೂ ಕಾನ್ಸೆಪ್ಟ್ ಅನ್ನ ತಿಳಿಬೇಕು ಅಥವಾ ತಿಳಿದಿಲ್ಲ ಅಂತಂದ್ರೆ ನೀವು ಇಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಕ್ವಶನ್ ಅನ್ನ ಕೇಳಬಹುದು. ಅದಕ್ಕೆ ನಾವು ಸಂಪೂರ್ಣವಾಗಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ನಿಮಗೆ ವಿವರಣೆಯನ್ನ ಇಲ್ಲಿ ಕೊಡ್ತೇವಿ. ತಿಳಿಲಿಲ್ಲ ಅಂದ್ರೆ ಇನ್ನೊಮ್ಮೆ ಏನ್ ಮಾಡ್ತೇನಪ್ಪ ಅಂದ್ರೆ ತಿಳಿಸ್ಕೊಡ್ತೇನೆ. ಓಕೆ, ಎಸ್. ಸರ್, ಈ ಜೈವಿಕ ತಂತ್ರಜ್ಞಾನ ಅಂತಂದ್ರೆ ನೋಡ್ರಿ ಹೇಳ್ತಾರ, ಇದ್ರ ಡೆಫಿನಿಷನ್ ಏನ್ ಹೇಳ್ತಾರ ಅಂತಂದ್ರೆ ಜೀವಿಗಳ ಗುಣಲಕ್ಷಣಗಳನ್ನ ಬಳಸಿಕೊಂಡು, ಏನ್ರಿ? ಜೀವಿಗಳ ಗುಣಲಕ್ಷಣಗಳನ್ನ ಬಳಸಿಕೊಂಡು ಉಪಯುಕ್ತ ಉತ್ಪನ್ನಗಳನ್ನು ಪಡೆಯುವ ತಂತ್ರಜ್ಞಾನಕ್ಕೆ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಹಂಗಂದ್ರೆ ಸರ್ ಜೀವಿಗಳ ಗುಣಲಕ್ಷಣ ಅಂತಂದ್ರೆ ಏನ್ರಿ ಅಂತಂದ್ರೆ ನೋಡ್ರಿ, ಇವತ್ತು ಯಾವ್ದಾದ್ರು ಜೀವಿ ಏನಾದರೂ ಆಯ್ತು ಅಂತಂದ್ರೆ ಏನೋ ಡೆತ್ ಆಯ್ತು ಅಂತ ತಿಳ್ಕೊ, ಅದರಲ್ಲಿ ಇರ್ತಕ್ಕಂತಹ ಉಪಯುಕ್ತ ವಸ್ತುವನ್ನ ತಗೊಂಡು ಯಾರಿಗೆ ಅದು ನೀಡ್ ಇರ್ತದ ನೋಡು ಅದನ್ನ ಏನ್ ಮಾಡೋದಪ್ಪ ಅಂದ್ರೆ ಸೇರಿಸೋದು. ಇಂತಹ ಒಂದು ತಂತ್ರಗಾರಿಕೆ ನಾವೇನಂತ ಕರಿತೀವಿ ಅಂದ್ರೆ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಹೌದಲ್ರಿ? ಇವತ್ತು ನೋಡ್ರಿ ನಿಮ್ಗೊಂದು ಎಕ್ಸಾಂಪಲ್ ಬೇಕಾದ್ರೆ ಈಗ ಡೆತ್ ಆದ್ಬಿಟ್ಲೆ ನಮ್ಮ ಕಣ್ಣಿನೊಳಗೆ ಏನಾಗಿರ್ತದಪ್ಪ ಅಂದ್ರೆ ನಾವು ಡೆತ್ ಆದ್ಮೇಲೆ ಕಾರ್ನಿಯಾ ಅನ್ನುವಂತಹ ಪಾರ್ಟ್ ಉಳಿದೈತಿ. ಅದನ್ನ ಯಾರಿಗೆ ಕಣ್ಣಿರಂಗಿಲ್ಲ ನೋಡೋರಿಗೆ ಅವ್ರಿಗೆ ಅದನ್ನ ಏನ್ ಮಾಡ್ಬೋದು ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನಮ್ಮಲ್ಲಿ ಬಾಡಿಯಲ್ಲಿ ಆಗಿರ್ಬೋದು, ಯಾವುದೇ ಕ್ಷೇತ್ರದೊಳಗಾಗಿರ್ಬೋದು, ಬೇಡವಾದ ವಸ್ತುವನ್ನು ತಗೊಂಡು ಆ ಜೀವಿಗಳಿಗೆ ಇರ್ತಕ್ಕಂತಹ ಉಪಯುಕ್ತ ವಸ್ತುಗಳನ್ನ ತಯಾರು ಮಾಡುವಂತಹ ಒಂದು ತಂತ್ರಗಾರಿಕೆ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹೌದಲ್ರಿ? ಇದಕ್ಕ ನಾವೇನಂತ ಕರಿತೀವಿ ಅಂದ್ರೆ ಜೈವಿಕ ತಂತ್ರಜ್ಞಾನ ಅಂತ ಕರಿತೀವಿ. ಹಾಗಾದ್ರೆ ಸರ್ ಈ ಜೈವಿಕ ತಂತ್ರಜ್ಞಾನ ಯಾವ ತರ
ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಬೆಳೆಸಿದ್ರಿ ಅಂತಂದ್ರೆ ನೋಡ್ರಿ 1920 ಬ್ರಿಟನ್ ದೇಶದ ಲೀಡ್ಸ್ ಅನ್ನುವಂತಹ ನಗರದಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಒಂದು ಜೈವಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿದ್ರು. ಹೌದಲ್ರಿ? ಯಾವ ತರ ನಾವು ದೈನಂದಿನ ಜೀವನದಲ್ಲಿ ಯಾವ ತರ ನಾವು ಬೆಳವಣಿಗೆ ಆಗ್ಬೋದು, ಅಥವಾ ಏನಾದರೂ ಕೂಡಿದಾಗ ಯಾವ ತರ ನಮ್ದು ಪ್ರಾಡಕ್ಟ್ ಬರುತ್ತೆ, ಅದನ್ನ ಏನ್ ಮಾಡಕತ್ರಪ್ಪ ಅಂದ್ರೆ ಬರ್ಬರ್ತ ಡೇ ಬೈ ತಿಳ್ಕೊಂತ ಬರಕತ್ರು. 1920 ಬ್ರಿಟನ್ ದೇಶದ ಲೀಡ್ಸ್ ಅನ್ನುವಂತಹ ನಗರದಲ್ಲಿ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಈ ಒಂದು ತಂತ್ರಜ್ಞಾನವನ್ನ ಬಳಕೆ, ಜೈವಿಕ ತಂತ್ರಜ್ಞಾನ ಎಂಬ ಪದವನ್ನ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ಬಳಸಿದ್ವಿ. ಸರ್, ಇನ್ನು ಜೈವಿಕ ತಂತ್ರಜ್ಞಾನ ಅನ್ನುವಂತಹ ಪದ ಮೊದಲ ಬಾರಿಗೆ ಯಾರು ಬೆಳೆಸಿದ್ರು ಅಂತಂದ್ರೆ ಹಂಗೇರಿಯದ ಒಂದು ಕೃಷಿ ತಂತ್ರಜ್ಞಾನ ಆಗಿರ್ತಕ್ಕಂತಹ ಕಾರ್ಲ್ ಎರ್ಕ್ ಅನ್ನೋರು. ಯಾರಿ? ಹಂಗೇರಿಯಾದ ಕೃಷಿ ವಿಜ್ಞಾನ ಆಗಿರ್ತಕ್ಕಂತಹ ಕಾರ್ಲ್ ಎರ್ಕ್ ಎಂಬುವವರು ಮೊದಲ ಬಾರಿಗೆ ಈ ಒಂದು ಜೈವಿಕ ತಂತ್ರಜ್ಞಾನದ ಬಗ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ತಿಳಿಸ್ಕೊಟ್ರು. ಯಾವ ತರ ಮಾಡ್ಬೋದು, ಹೆಂಗ್ ಮಾಡ್ಬೋದು, ಏನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಸಂಪೂರ್ಣವಾಗಿ ತಿಳಿಸ್ಕೊಟ್ರು. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಯಾರನ್ನ ಕರಿತೀವಿ ಅಂದ್ರೆ ಕಾರ್ಲ್ ಎರ್ಕ್ ಅವ್ರನ್ನ. ಯಾರನ್ರಿ? ಕಾರ್ಲ್ ಎರ್ಕ್ ಅವ್ರನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಥವಾ ದಿ ಫಾದರ್ ಆಫ್ ಬಯೋಟೆಕ್ನಾಲಜಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅರ್ಥ ಆಯ್ತು? ಇನ್ನ ಆಧುನಿಕ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತಂದ್ರೆ ಯಾರನ್ನ ಕರಿತೀವಿ ಅಂತಂದ್ರೆ ಡೇನಿಯಲ್ ನೆಥಾನ್ಸ್ ಅವರನ್ನ. ಇವರು ಕೂಡ ತಂತ್ರಜ್ಞಾನದ ಬಗ್ಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಈ ಬಯೋಟೆಕ್ನಾಲಜಿ ಬಗ್ಗೆ ಏನ್ ಮಾಡಿದ್ರಪ್ಪ ಅಂದ್ರೆ ಸ್ವವಿವರವಾಗಿ ವಿವರಣೆಯನ್ನು ಮಾಡುವುದರ ಜೊತೆಗೆ ವಿವಿಧತೆಯನ್ನ ಕೂಡಿಸ್ಕೊಂಡು ಒಂದು ಹೊಸ ಪ್ರಾಡಕ್ಟ್ ಅನ್ನ ಮಾಡುವುದರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಚಾಪ್ ಅನ್ನ ಇಲ್ಲಿ ಮೂಡಿಸಿದ್ರು. ಅದಕ್ಕೆ ನಾವು ಅವ್ರನ್ನ ಏನಂತ ಕರಿತೀವಪ್ಪ ಅಂತಂದ್ರೆ ಆಧುನಿಕ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೀವಿ. ಸರ್, ಇಲ್ಲಿ ಕ್ವಶನ್ ಮಾಡ್ಯಾರ, ಒಮ್ಮೆ PSI ಏನಂತ ಕೇಳ್ಯಾರ ಅಂತಂದ್ರೆ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಯಾರನ್ನು ಕರೀತಾರ ಅಂದ್ರೆ ಕಾರ್ಲ್ ಎರ್ಕೆ ಅವರನ್ನ ಏನ್ ಮಾಡ್ತೀವಿ ಅಂತಂದ್ರೆ ಜೈವಿಕ ತಂತ್ರಜ್ಞಾನದ ಪಿತಾಮಹ ಅಂತ ಕರಿತೀವಿ. ಓಕೆ, ಯಸ್ ಸರ್. ಈ ಜೈವಿಕ ತಂತ್ರಜ್ಞಾನ ಅನ್ನುವಂಥದ್ದು ಹಿನ್ನೆಲೆ ಹೆಂಗ್ರಿ, ಯಾವ ತರ ಬೆಳವಣಿಗೆ ಬಂತ್ರಿ ಸರ್ ಅಂತ ನೋಡಿದಾಗ ಅಲ್ರಿ, ಈಗೆಲ್ಲ ನಾವೇನಪ್ಪ ಅಂತಂದ್ರೆ ಇವತ್ತು ಒಬ್ಬ ಡೆತ್ ಆಗಿರ್ತಕ್ಕಂಥ ಮನುಷ್ಯನ ಬದುಕಿಸ್ಬೋದು. ಆ ತರ ಏನ್ ಮಾಡಕತ್ತವಪ್ಪ ಅಂದ್ರೆ ಬರೋ ದಿನಗಳಲ್ಲಿ ಟೆಕ್ನಾಲಜಿ ಬರಕತ್ತವ. ಹಂಗಂದ್ರೆ ಸರ್ ಇದು ಮೊದಲು ಯಾವ ತರ ಬಂತು, ಈ ಟೆಕ್ನಾಲಜಿ ಅನ್ನುವಂಥ ಹಿನ್ನೆಲೆ ಹೆಂಗ್ ಬಂತ್ರಿ ಅಂತ ನೋಡಿದಾಗ ನೋಡ್ರಿ, ಕ್ರಿಸ್ತಶಕ 1500ರ ಸಮಯಕ್ಕೆ ನಾವೇನ್ ಮಾಡಿದ್ವಿಪ್ಪ ಅಂದ್ರೆ ಬಟ್ಟೆ ಇಳಿಸುವಿಕೆ ಮುಖಾಂತರ ಈಥೈಲ್ ಆಲ್ಕೋಹಾಲ್ ಅನ್ನ ಏನ್ ಮಾಡಿದ್ವಿಪ್ಪ ಅಂತಂದ್ರೆ ತಯಾರಿಸುವಂತಹ ವಿಧಾನವನ್ನ ಬಳಕೆಗೆ ತಂದ್ವಿ. ಮೊದಲು ಏನ್ ಮಾಡಿದ್ವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜನರು ಏನ್ ಮಾಡಕತ್ರಪ್ಪ ಅಂತಂದ್ರೆ ಸುಮಾರು 1500 ಕ್ರಿಸ್ತಶಕ 1500ರಲ್ಲಿ ಬಟ್ಟೆ ಇಳಿಸುವಿಕೆ ಮುಂದೆ ಈಥೈಲ್ ಆಲ್ಕೋಹಾಲ್ ಅನ್ನ ಏನ್ ಮಾಡಕತ್ರ ಅಂದ್ರೆ ತಯಾರು ಮಾಡುವುದನ್ನ ಕಲಿತರು. ನೆಕ್ಸ್ಟ್ ಏನ್ ಮಾಡಿದ್ರಪ್ಪ ಅಂದ್ರೆ ಕ್ರಿಸ್ತಶಕ 1650ರಲ್ಲಿ ಎಷ್ಟಾಗ್ರಿ, ಕ್ರಿಸ್ತಶಕ 1650ರಲ್ಲಿ ಫ್ರಾನ್ಸ್ ನಲ್ಲಿ ಅಣಬೆಯನ್ನು ಕೃತಕವಾಗಿ ಬಳಸುವ ಮೂಲಕ ಮಶ್ರೂಮ್ಸ್ ಅಂತ ಕರಿತೀವ್ರಿ, ಮಶ್ರೂಮ್ಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ವಪ್ಪ ಅಂತಂದ್ರೆ ವಿವಿಧ ರೀತಿಯ ಪಾನೀಯಗಳನ್ನ ಏನ್ ಮಾಡಕತ್ವಿ ಅಂದ್ರೆ ತಯಾರು ಮಾಡಕತ್ವಿ. ಹೌದಲ್ರಿ? ಪಾನೀಯಗಳು ಅಂತಂದ್ರೆ ಗೊತ್ತೈತಲ್ರಿ ನಿಮ್ಗೆ, ಈ ತರ ಈಥೈಲ್ ಆಲ್ಕೋಹಾಲ್ ತರ ಏನಪ್ಪಾ ಅಂದ್ರೆ ವಿವಿಧ ರೀತಿಯ ಪಾನೀಯಗಳನ್ನ ನಾವೇನ್ ಮಾಡಕತ್ತೀವಿ ಅಂದ್ರೆ ತಯಾರು ಮಾಡಕತ್ತೀವಿ. ಎದರಿಂದ ತಯಾರಿಸಿರ? ಅಣಬೆಗಳ ಮೂಲಕ. ಎಲ್ಲಿರಿ? ಫ್ರಾನ್ಸ್ ಒಳಗ ಅಣಬೆಗಳು, ಮಶ್ರೂಮ್ಸ್ ಅಂತ ಕರಿತೀವಲ್ಲ ಅದಕ್ಕೆ. ಓಕೆ, ಎಸ್. ಇನ್ನ 1857ರೊಳಗೆ ಲೂಯಿ ಪಾಶ್ಚರ್ ಅನ್ನುವಂತಹ ಒಬ್ಬ ವಿಜ್ಞಾನಿ ಲ್ಯಾಕ್ಟಿಕ್ ಆಮ್ಲದ ಹುದುಗುವಿಕೆಯನ್ನ ಏನ್ ಮಾಡಿದಪ್ಪ ಅಂತಂದ್ರೆ ವಿವರಣೆ ಮಾಡಿದ. ನೋಡ್ರಿ, ಹಾಲನ್ನ ಮೊಸರನ್ನು ಮಾಡುವಂತಹ ಬ್ಯಾಕ್ಟೀರಿಯಾ ಅಥವಾ ಮೊಸರಿನಲ್ಲಿ ಇರ್ತಕ್ಕಂತಹ ಒಂದು ಬ್ಯಾಕ್ಟೀರಿಯಾ, ಹೌದಲ್ರಿ, ದುಗ್ಧ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಮ್ಲ ಅನ್ನುವುದನ್ನ ಬಗ್ಗೆ ಲೂಯಿ ಪಾಶ್ಚರ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಮಂಡನೆ ಮಾಡಿದ್ರು. ಅದಕ್ಕೆ ನಾವು ಲೂಯಿ ಪಾಶ್ಚರ್ ಅವರನ್ನ ಏನಂತ ಕರಿತೀವಿ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಪಿತಾಮಹ ಅಂತ ಕರಿತೀವಿ. ಇವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಇವರು ಮೊಸರಿನಲ್ಲಿ ಇರ್ತಕ್ಕಂತಹ ಲ್ಯಾಕ್ಟಿಕ್ ಆಮ್ಲ, ಯಾವ ಆಮ್ಲ? ಲ್ಯಾಕ್ಟಿಕ್ ಆಮ್ಲ, ದುಗ್ಧ ಆಮ್ಲವನ್ನ ಏನ್ ಮಾಡಿದ್ರು ಅಂತಂದ್ರೆ ಪತ್ತೆ ಹಚ್ಚಿದ್ರು. ಹೌದಲ್ರಿ? ಈ ದುಗ್ಧ ಆಮ್ಲವನ್ನ ಪತ್ತೆ ಹಚ್ಚುವುದರ ಮೂಲಕ ಇದ್ರೊಳಗ ಬ್ಯಾಕ್ಟೀರಿಯಾಗಳಾದವ ಅನ್ನುವುದನ್ನ ಏನ್ ಮಾಡಿದ್ರು ಅಂತಂದ್ರೆ ಹೇಳಿದ್ರು. ಹೌದಲ್ರಿ? ನೋಡ್ರಿ, ಈಗ ಹಾಲು ಅಂತ ನಾವು ತಗೊಂಡ್ಬಿಟ್ವಿ ಅಂತಂದ್ರೆ ಏನ್ರಿ, ಹಾಲು ಅಂತ ತಗೊಂಡ್ಬಿಟ್ವಿ ಅಂತಂದ್ರೆ ಇದ್ರೊಳಗೆ ಬಹಳಷ್ಟು ಕ್ವಶನ್ ಅನ್ನ ನಾವು ಉದ್ಭವ ಮಾಡಬಹುದು. ಹೌದಲ್ರಿ? ಹಾಲು ಅಂತ ಕೇಳಿದ್ರೆ ಹಾಲಿನಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತ ಕೇಳ್ತಾನ. ಹಾಲಿನಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ಒಮ್ಮೆ ಮೊನ್ನೆ PC ಕ್ವಶನ್ ಆಗೈತಿ, ಯಾವ್ದ್ರಿ ಸರ್ ಅಂತ ಕೇಳಿದ್ರೆ ಕ್ಯಾಸಿನ್ ಅಂತ ಕರಿತೀವಿ.
ಯಾವ್ದ್ರಿ ಕ್ಯಾಸಿನ್ ಅನ್ನುವಂತಹ ಪ್ರೋಟೀನ್. ಸರ್ ಇನ್ನ ಹಾಲಿನೊಳಗ ಮಾಲ್ಟೋಸ್ ಸುಕ್ರೋಸ್ ಪ್ರಮಾಣ ಬಾಳ ಇರ್ತೈತಿ ಹೌದಲ್ರಿ. ಈ ಹಾಲು ಅಂತ ತಗೊಂಡ್ರೆ ನೋಡ್ರಿ, ನಾವು ಹಾಲು ಕುಡಿದ್ವಿ ಅಂತ ತಿಳ್ಕೊರಿ, ಕುಡ್ದಾಗ ಆ ಹಾಲು ಏನಾಗತ್ತಪ್ಪ ಅಂತಂದ್ರೆ ಜಠರದೊಳಗೆ ಹೋಗತಿ, ಜಠರದೊಳಗೆ ಒಂದು ಕಿಣ್ವ ಬಿಡುಗಡೆ ಆಕತಿ. ಆ ಕಿಣ್ವ ಯಾವ್ದ್ರಿ ಸರ್ ಅಂತ ಕೇಳಿದ್ರೆ ಪೆಪ್ಸಿನ್ ಅಂತ ಕರಿತೀವಿ ನಾವು. ಯಾವ್ದ್ರಿ ಪೆಪ್ಸಿನ್ ಅಂತ ಕರಿತೀವಿ. ನೆಕ್ಸ್ಟ್ ಇದ ಪೆಪ್ಸಿನ್ ಏನ್ ಮಾಡ್ತದಪ್ಪ ಅಂತಂದ್ರೆ ಆ ಹಾಲಿನಲ್ಲಿರ್ತಕ್ಕಂತಹ ಒಂದು ಅಮೈನೋ ಆಸಿಡ್ ಏನ್ರಿ, ಆ ಮಾಲ್ಟೋಸ್ ಸುಕ್ರೋಸ್ ಅನ್ನುವಂತಹ ಪ್ರಮಾಣ ಇರ್ತದಲ್ಲ, ಅದನ್ನ ಏನ್ ಮಾಡ್ತದ್ರಿ ಅಂತಂದ್ರೆ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಮಾಡ್ತೈತಿ. ಎಲ್ಲಿ ಈ ಜಠರದೊಳಗೆ ಇದು ಬಿಡುಗಡೆ ಆಗತಿ. ನೆಕ್ಸ್ಟ್ ಏನ್ ಮಾಡ್ಬರ್ತಪ್ಪ ಅಂತಂದ್ರೆ ಅದು ಎಲ್ಲಿ ಬರ್ತೈತೆ ಅಂದ್ರೆ ನೆಕ್ಸ್ಟ್ ಅದ ಅಮೈನೋ ಆಸಿಡ್ ಎಲ್ಲಿ ಬರ್ತೈತೆ ಅಂದ್ರೆ ಸಣ್ಣ ಕರುಳಿಗೆ ಬರ್ತೈತಿ. ಸಣ್ಣ ಕರುಳೊಳಗೆ ಒಂದು ಕಿಣ್ವ ಬಿಡುಗಡೆ ಆಗತಿ. ಅದ ಯಾವ್ದಪ್ಪ ಅಂತಂದ್ರೆ ರೆನಿನ್ ಅಂತ ಕರಿತೀವಿ ನಾವು. ಎಲ್ರಿ ಜಠರದಾಗ ಬಿಡುವಂತಹ ಕಿಣ್ವ ಪೆಪ್ಸಿನ್. ಇನ್ನ ಸಣ್ಣ ಕರುಳಿಗೆ ಏನಾಗಿ ಬಂದಿರ್ತತಿ, ಇದು ಅಮೈನೋ ಆಸಿಡ್ ಆಗಿ ಬಂದಿರ್ತತಿ. ನೋಡ್ರಿ ಮೊದ್ಲೇಕಿಲ್ಲಿ ನಾವು ಹಾಲು ಅಂತ ನೋಡ್ತೇವಿ. ಹಾಲು ಎಲ್ಲಿ ಬರ್ತದಪ್ಪ ಅಂದ್ರೆ ಜಠರದೊಳಗೆ ಬರ್ತೈತಿ. ಜಠರದೊಳಗೆ ಬಂದಾಗ ಪೆಪ್ಸಿನ್ ಅನ್ನುವಂತಹ ಕಿಣ್ವ ಬಿಡುಗಡೆ ಆಗತಿ. ಹಾಲಿನಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶಗಳು ಮಾಲ್ಟೋಸ್ ಮತ್ತು ಸುಕ್ರೋಸ್ ಏನಾಕವಪ್ಪ ಅಂತಂದ್ರೆ ಅಮೈನೋ ಆಸಿಡ್ ಆಗಿ ಕನ್ವರ್ಟ್ ಆಕವು. ಎಲ್ಲಿ ಕನ್ವರ್ಟ್ ಆಕೋರಿ ಸರ ಅಂದ್ರೆ ಜಠರದೊಳಗೆ ಕನ್ವರ್ಟ್ ಆಕವು. ಯಾಕ್ರಿ ಸರ ಅಂತಂದ್ರೆ ಪೆಪ್ಸಿನ್ ಅನ್ನುವಂತಹ ಒಂದು ಕಿಣ್ವ ಬಿಡುಗಡೆ ಆಗತಿ. ಇನ್ನ ಈ ಅಮೈನೋ ಆಸಿಡ್ ಎಲ್ಲಿ ಬರ್ತದಪ್ಪ ಅಂತಂದ್ರೆ ಸಣ್ಣ ಕರುಳಿಗೆ ಬರ್ತೈತಿ. ಸಣ್ಣ ಕರುಳಿಗೆ ಬಂದಾಗ ಮತ್ತೆ ಅಲ್ಲೊಂದು ಕಿಣ್ವ ಬಿಡುಗಡೆ ಆಗತಿ. ಅದ ಯಾವುದು ಅಂತಂದ್ರೆ ರೆನಿನ್ ಅಂತ ಕರಿತೀವಿ. ಈ ರೆನಿನ್ ಅನ್ನುವಂತಹ ಕಿಣ್ವ ಏನ್ ಮಾಡ್ತದ್ರಿ ಸರ ಅಂತ ಕೇಳಿದಾಗ ಈ ರೆನಿನ್ ಅನ್ನುವಂತಹ ಕಿಣ್ವ ಅಮೈನೋ ಆಸಿಡ್ ಅನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಇಲ್ಲೊಂದು ಇದು ಅಮೈನೋ ಆಸಿಡ್ ಅನ್ನ ಏನ್ ಮಾಡ್ತದಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂತಹ ಒಂದು ಪ್ರೋಟೀನ್ ಏನ್ ಮಾಡ್ತದಪ್ಪ ಅಂದ್ರೆ ರಕ್ತಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ. ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ಪ್ರೋಟೀನ್ ಅನ್ನ ರಕ್ತಕ್ಕೆ ಟ್ರಾನ್ಸ್ಫರ್ ಮಾಡ್ತತಿ. ಬೇಡವಾದ ವಸ್ತುಗಳನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತದೆ ಅಂದ್ರೆ ಗುದದ್ವಾರದ ಏನ್ ಮಾಡ್ತದಪ್ಪ ಅಂದ್ರೆ ಟ್ರಾನ್ಸ್ಫರ್. ಹೌದಲ್ರಿ. ಹಂಗಂದ್ರೆ ಸರ್ ಅದ್ರಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಯಾವ್ದ್ರಿ ಕ್ಯಾಸಿನ್ ಅಂತ ಕರಿತೀವಿ. ನೋಡ್ರಿ 2019 ಕ್ವಶನ್ ಇದು ಏನಂತ ಕೇಳ್ಯಾನ್ರಿ, ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನ್ ಯಾವುದು ಅಂತ ಕೇಳ್ಯಾನ. PSI ಮನಿ ಕ್ವಶನ್ ಕೇಳ್ಯಾನ. ಹಾಲಿನಲ್ಲಿ ಕುಡಿದಾಗ ಅವು ಯಾವ ತರ ಹೋಗಿ ಎರಡು ಕಿಣ್ವಗಳು ಯಾವುದು ಅಂತ ಕೇಳಿದ್ರೆ ಪೆಪ್ಸಿನ್ ಅಂಡ್ ರೆನಿನ್ ಅನ್ನುವಂತಹ ಎರಡು ಕಿಣ್ವಗಳಿಂದ ಹಾಲಿನಲ್ಲಿರ್ತಕ್ಕಂತಹ ಪ್ರೋಟೀನ್ ರಕ್ತಗತವಾಗಿ ರಕ್ತಕ್ಕೆ ಏನ್ ಮಾಡ್ತದಪ್ಪ ಅಂತಂದ್ರೆ ಪ್ರೋಟೀನ್ ಏನಾಗಿರ್ತದ ಅಂದ್ರೆ ರಕ್ತಕ್ಕೆ ಹೋಗ್ತತಿ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ಬೋದು. ಇನ್ನು ನೆಕ್ಸ್ಟ್ ಲ್ಯಾಕ್ಟೋ ನೋಡ್ರಿ, ಲ್ಯಾಕ್ಟೋ ಅಂತ ಬರ್ಕೊಂಡು ಈ ತರ ಬರ್ಕೊಂಡ್ಬಿಡ್ಬೋದು ಏನ್ರಿ, ಲ್ಯಾಕ್ಟೋಸ್ ಅಂತ ಕರಿತೀವಿ. ಲ್ಯಾಕ್ಟೋಸ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಲ್ಯಾಕ್ಟೋಮೀಟರ್. ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ ಅಥವಾ ದುಗ್ಧ ಆಮ್ಲ ಅಂತ ಕರಿತೀವಿ ನಾವು. ಲ್ಯಾಕ್ಟಿಕ್ ಆಮ್ಲ ಅಥವಾ ದುಗ್ಧ ಆಮ್ಲ ಅಂತ ಕರಿತೀವಿ. ಲ್ಯಾಕ್ಟಿಕ್ ಆಮ್ಲ ಅಥವಾ ದುಗ್ಧ ಆಮ್ಲ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ನೋಡ್ರಿ ಈ ಲ್ಯಾಕ್ಟೋಸ್ ಅಂತ ಹೇಳಾಗತ್ತಂದ್ರೆ ಹಾಲಿನಲ್ಲಿರ್ತಕ್ಕಂತಹ ಸಕ್ಕರೆ ಪ್ರಮಾಣ, ಹಾಲಿನಲ್ಲಿ ಇರ್ತಕ್ಕಂತಹ ಸಕ್ಕರೆ ಪ್ರಮಾಣವನ್ನ ಏನ್ ಮಾಡ್ತದೆ ಅಂದ್ರೆ ತಿಳಿಸ್ಕೊಡ್ತದೆ. ಹೌದಲ್ರಿ. ಇನ್ನು ನೆಕ್ಸ್ಟ್ ಇದು ಯಾವುದು ಅಂತಂದ್ರೆ ಲ್ಯಾಕ್ಟೋಮೀಟರ್ ಎದಪ್ಪ ಅಂತಂದ್ರೆ ನೀವೆಲ್ಲ ಯೂಸ್ ಮಾಡ್ತೀರಿ. ಹಾಲಿನಲ್ಲಿರ್ತಕ್ಕಂತಹ ಶುದ್ಧತೆಯನ್ನ ಏನ್ ಮಾಡದಪ್ಪ ಅಂತಂದ್ರೆ ಇದು ಶುದ್ಧತೆಯನ್ನ ಪತ್ತೆ ಹಚ್ತದೆ. ಯಾವ್ದ್ರಿ ಹಾಲಿನ ಶುದ್ಧತೆಯನ್ನ ಅಳೆಯುವ ಮಾಪನ ಯಾವುದು ಅಂತಂದ್ರೆ ಲ್ಯಾಕ್ಟೋಮೀಟರ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಓಕೆ ಎಸ್. ಇನ್ನು ಲ್ಯಾಕ್ಟಿಕ್ ಆಮ್ಲ ಅಂತಂದ್ರೆ ದುಗ್ಧ ಆಮ್ಲ. ಇದು ಏನಪ್ಪಾ ಅಂದ್ರೆ ಮೊಸರಿನಲ್ಲಿರ್ತಕ್ಕಂತಹ ಆಮ್ಲ ಏನ್ರಿ, ಮೊಸರಿನಲ್ಲಿರ್ತಕ್ಕಂತಹ ಒಂದು ಆಮ್ಲ ಯಾವುದು ಅಂತಂದ್ರೆ ದುಗ್ಧ ಆಮ್ಲ ಅಥವಾ ಲ್ಯಾಕ್ಟಿಕ್ ಆಮ್ಲ ಅಂತ ನಾವೇನಂತ ಕರಿತೀವಿ. ಇನ್ನು ನೆಕ್ಸ್ಟ್ ಲ್ಯಾಕ್ಟೋಬೆಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಬರ್ತೈತಿ. ಯಾವ್ದ್ರಿ ಲ್ಯಾಕ್ಟೋ ಅಂತ ಇಲ್ಲಿ ಬರ್ತೈತಿ. ಬ್ಯಾಸಿಲಸ್ ಅಂತ ನಾವೇನ್ ಮಾಡಿದ್ವಿ ಅಂತಂದ್ರೆ ಬರದ್ವಿ ಅಂತ ತಿಳ್ಕೋರಿ. ಈ ಲ್ಯಾಕ್ಟಿಲೋಬೆಸಿಲಸ್ ಏನ್ ಮಾಡ್ತದಪ್ಪ ಅಂತಂದ್ರೆ ಹಾಲನ್ನು ಏನ್ ಮಾಡದಪ್ಪ ಅಂತಂದ್ರೆ ಮೊಸರನ್ನು ಮಾಡುವಂತಹ ಒಂದು ಬ್ಯಾಕ್ಟೀರಿಯಾ. ಹಾಲಿದ್ದ ಏನಾಗತ್ರಿ ಮೊಸರಾಗತ್ತಿ. ಇವೆಲ್ಲ ನೋಡಿರ್ಬೋದು, ಮನ್ಯಾಗೆಲ್ಲ ಯೂಸ್ ಮಾಡ್ತಾರ್ರಿ. ಹಾಲನ್ನ ಏನ್ ಮಾಡ್ತಾರ ಅಂದ್ರೆ ಫಸ್ಟಿಗೆ ಕಾಯಿಸಾದ್ಮೇಲೆ ಆರಿಸಾದ್ಮೇಲೆ ಅದಕ್ಕೆ ಏನಪ್ಪಾ ಅಂದ್ರೆ ಸ್ವಲ್ಪ ಪ್ರಮಾಣದ ಮೊಸರನ್ನು ಮುಟ್ಟುವುದರ ಮುಖಾಂತರ ಅದೇನ್ ಮಾಡ್ತಾರಪ್ಪ ಅಂತಂದ್ರೆ
ಇಡ್ತಾರ. ಆಮೇಲೆ 10-15 ತಾಸುಗಳ ಕಾಲ ಆದ್ಮೇಲೆ ಅದೇನಾಗಿರ್ತದೆ ಅಂದ್ರೆ ಮೊಸರಾಗಿರ್ತದೆ. ನೋಡ್ರಿ ಇಲ್ಲಿ ಹಾಲು ಅಂತ ತಗೊಂಡ್ರೆ ಇಷ್ಟೆಲ್ಲಾ ಕ್ವಶನ್ ಅನ್ನ ಏನ್ ಮಾಡ್ಬೇಕಂದ್ರೆ ಉದ್ಭವ ಮಾಡ್ಬೋದು. ಅದಕ್ಕೆ ನೋಡ್ರಿ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಬಂದಿರಿ ಅಂತ ತಿಳ್ಕೊರಿ. ನಿಮಗೆ ನೀವ ಯಾವಾಗ ಕ್ವಶನ್ ಹಾಕೋತೀರಿ ಅಂದಾಗ ಮಾತ್ರ ಈ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ನೀವು ಒಂದು ಉನ್ನತ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ. ಹೆಂಗ್ರಿ ಸರ್ ಅಂತ ಕೇಳಿದಾಗ ಈಗ ನೋಡ್ರಿ ನೀವು ಹಾಲು ಕುಡಿಯಾಕತ್ವಿ ಅಂದ್ರೆ ಇದ್ರ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ, ಹೌದಲ್ರಿ? ಆರ್ಟ್ಸ್ ಕಾಮರ್ಸ್ ಹುಡುಗರಿಗೆ ಏನಪ್ಪಾ ಅಂದ್ರೆ ವಿಜ್ಞಾನ ತಂತ್ರಜ್ಞಾನ ಈ ಕ್ಯಾಸಿನ್ ಅವು ಗೊತ್ತಾಗೋದಿಲ್ಲ. ಆದ್ರೆ ಏನ್ ಮಾಡ್ಬೇಕು, ಈ ಫೀಲ್ಡ್ ಬಂದೇವಿ ಅಂತಂದ್ರೆ ಅವ್ನ ನೆನ್ಪಿಟ್ಕೋಬೇಕು. ಹೆಂಗ್ ನೆನ್ಪಿಟ್ಕೋಬೇಕ್ರಿ ಸರ್? ನೀ ಹಾಲು ಕುಡಿಯಾಕತ್ತಿ ಅಂದ್ರೆ ಇವನ್ನೆಲ್ಲ ನೆನಪಿಸ್ಕೋಬೇಕು. ಓ, ಹಾಲಿನಲ್ಲಿ ಪ್ರೋಟೀನ್ ಐತಿ, ಯಾವ್ದೈತ್ರಿ ಸರ್? ಕ್ಯಾಸಿನ್ ಐತಿ. ಹಾಲಿನೊಳಗೆ ಇಷ್ಟು ಕ್ವಶನ್ ಉದ್ಭವ ಆಕವು, ಇದನ್ನ ನೆನಪಿಟ್ಕೋಬೇಕು. ಹೌದಾರಿ? ಹಿಂಗಾದ್ರೆ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗೌರ್ಮೆಂಟ್ ನೌಕರಿಯನ್ನ ಹಿಡಿತೀವಿ. ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತ. ಯಾಕಂದ್ರೆ ನಮ್ಮ ಡೈಲಿ ಲೈಫ್ ನೊಳಗೆ ನಾವೇನ್ ಮಾಡ್ಬೇಕಂತಂದ್ರೆ ಯೂಸ್ ಮಾಡುವುದನ್ನ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕಲ್ಕೋಬೇಕು. ನೋಡ್ರಿ ಇತ್ತೀಚೆಗೆ ಕ್ವಶನ್ ಪೇಪರ್ ಹೆಂಗ್ ಬರಾಕತ್ತಾವ ಅಂದ್ರೆ ಬಹಳ ಟ್ವಿಸ್ಟ್ ಮಾಡಿ ಕೇಳಕತ್ತಾರ. ಹೌದಲ್ರಿ? ನಾರ್ಮಲ್ ಆಗಿ ಮೊದಲು ಕ್ವಶನ್ ಹೆಂಗ್ ಕೇಳ್ತಿದ್ರು ಅಂದ್ರೆ ಯಾವ್ದಾರ ಒಂದು ಬಲ್ಬ್ ತಗೊಂಡ್ವಿ ಅಂತಂದ್ರೆ ಆ ಬಲ್ಬ್ ಅನ್ನ ಕಂಡು ಹಿಡಿದವ್ರು ಯಾರು ಅಂತ ಕ್ವಶನ್ ಕೇಳ್ತಿದ್ರು. ಈಗ ಹೆಂಗ್ ಕೇಳಕತ್ತ ಗೊತ್ತೈತೇನ್ರಿ? ಆ ಬಲ್ಬ್ ನೊಳಗೆ ಮತ್ತ 2000ದಾಗ ಹಿಂಗ್ ಕೇಳ್ತಿದ್ನ, 10ರೊಳಗ 15ರೊಳಗ ಆ ಬಲ್ಬ್ ನೊಳಗೆ ಯಾವ ಗ್ಯಾಸ್ ಐತಿ ಅಂತ ಕೇಳ್ತಿದ್ನ. ನಾರ್ಮಲ್ ಆಗಿ ಆರ್ಗಾನ್ ಗ್ಯಾಸು ನಿಯಾನ್ ಗ್ಯಾಸು ಅಂತ ಹೇಳ್ತಿದ್ವಿ. 2020 PSI ಕ್ವಶನ್ ಕೇಳ್ಯಾನ. ಏನ್ ಕೇಳ್ಯಾನ್ರಿ ಸರ ಅಂತಂದ್ರೆ ಯಾಕ ಅದ ಅನಿಲನ ಯಾಕೆ ಇಟ್ಟಿ? ಯಾವ್ಯಾವ್ದ್ರಿ? ಆರ್ಗಾನ್ ನಿಯಾನ್ ಅನಿಲನ ಯಾಕೆ ಇಟ್ಟಿ ಬಲ್ಬ್ನೊಳಗ? ಹಂಗ ಈ ತರ ಕ್ವಶನ್ ಕೇಳೋಣ. ಅವಾಗ ನಿಮ್ಗೆ ಏನಿರ್ಬೇಕಂತಂದ್ರೆ ಕೆಲವೊಂದಿಷ್ಟು ಕ್ವಶನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಯಾಕೆ ಇಟ್ಟಾರಂದ್ರೆ ಆರ್ಗ್ಯಾನ್ ಗ್ಯಾಸ್ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಆ ಫಿಲಾಮೆಂಟ್ ಇರ್ತದಲ್ಲ, ಆ ಫಿಲಾಮೆಂಟ್ ಲೈಫ್ ಸ್ಪ್ಯಾನ್ ಅನ್ನ ಹೆಚ್ಚಿಗೆ ಮಾಡ್ತದೆ. ಇನ್ನು ನಿಯಾನ್ ಗ್ಯಾಸ್ ಏನ್ ಮಾಡ್ತದೆ ಅಂದ್ರೆ ಬೆಳಕೇನಿ ಮುಂದೆ ಚದುರಿಸಿ ಹೋಗ್ಲಿ ಅನ್ನೋದನ್ನ ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ದಪ್ಪ ಅಂದ್ರೆ ನಿಯಾನ್ ಗ್ಯಾಸ್ ಅನ್ನ ಇಟ್ಟಿರ್ತೀವಿ. ಸರ್ ಇವು ಆರ್ಟ್ಸು ಕಾಮರ್ಸ್ ಹುಡುಗರಿಗೆ ಗೊತ್ತಾಗಂಗಿಲ್ಲ. ಸರ್ ಎಲ್ಲೈತ್ರಿ ಆರ್ಗಾನ್ ಗ್ಯಾಸ್ ತೋರಿಸ್ರಿ ಅಂತ. ಇಲ್ಲ, ಅದೇನಪ್ಪ ಅದ್ರೊಳಗೆ ಇಟ್ಟಿರ್ತಾರ ಅಷ್ಟೇ ನಾವೇನ್ ಮಾಡ್ಕೋಬೇಕಂದ್ರೆ ತಿಳ್ಕೊಬೇಕು. ಅದು ಗೊತ್ತಾಗ್ಲಿಲ್ಲ ಅಂದ್ರೆ ನಮಗೆ ಗೂಗಲ್ ಒಳಗೆ ಏನು ಹುಡುಕಿದ್ರು ಸಿಗುತ್ತೆ. ಇವತ್ತು ನಿಮಗೆ ಗೊತ್ತಾಗಲಿಲ್ಲ ಅಂದ್ರೆ ಯಾರ ಗೊತ್ತಿರತ್ತೆ ನೋಡು ಅವ್ರ ಕಡೆ ಯಾವ ಗೂಗಲ್ ಯೂಸ್ ಮಾಡೋದು, ಗೂಗಲ್ನಾಗ ಯಾವ ತರ ಹೊಡಿದು, ಹೆಂಗ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ತಿಳ್ಕೊಂಡಾದ್ರೂ ನೀವೇನ್ ಮಾಡ್ಕೋಬೇಕಂದ್ರೆ ತಿಳ್ಕೊಬೇಕು. ಅಂದಾಗ ಮಾತ್ರ ನೀವೇನಾಕರಪ್ಪ ಅಂದ್ರೆ ಕ್ವಶನ್ ಅನ್ನಾಗ ಆನ್ಸರ್ನ ಮತ್ತೆ ಬರುವಂತಹ ದಿನಗಳಲ್ಲಿ ಎಕ್ಸಾಮ್ ನ ಕ್ರ್ಯಾಕ್ ಮಾಡಬಹುದು. ಹೌದಲ್ರಿ? ಮಾಡ್ತೀರಿ? ಮಾಡ್ರಿ. ಓಕೆ, ಇವತ್ತ ಊಟ ಮಾಡಕತ್ರಿ ಅಂದ್ರೆ ಒಂದು ಕ್ವಶನ್ ಹಾಕೋಬೇಕು. ಅನ್ನ ಅಂದ್ರೆ ಅಕ್ಕಿ, ಅಕ್ಕಿದ ವೈಜ್ಞಾನಿಕ ಹೆಸರು ವರಾಗೈ ಸಟವಂ ಅಂತಂದು. ಇದನ್ನೇನು ಹೆಂಗ್ರಿ ನೆನಪಿಟ್ಕೊಳ್ಳೋದು ಅಂತಂದ್ರೆ ನಾವು ಯಾವಾಗ ಡೈಲಿ ಲೈಫ್ನಾಗ ಇಟ್ಕೊಂಡ್ಬಿಡೋದು. ಹೌದಲ್ರಿ? ಅಕ್ಕಿ, ಭತ್ತನ ಅತಿ ಹೆಚ್ಚು ಯಾವ ರಾಜ್ಯದೊಳಗೆ ಬೆಳಿತಾರ? ಭತ್ತದ ಕಣಜ ಅಂತ ಇದನ್ನ ಕರೀತಾರ. ಗೋಧಿ, ಚಪಾತಿ ತಿನ್ನಕತ್ತಿ ಅಂದ್ರೆ ಗೋಧಿಯ ವೈಜ್ಞಾನಿಕ ಹೆಸರು ಯಾವುದು? ಟ್ರಟಿಕಾನ್ ಅನ್ಬೇಕು. ಗೋಧಿಯನ್ನ ಅತಿ ಹೆಚ್ಚು ಯಾವ ರಾಜ್ಯದೊಳಗೆ ಬೆಳಿತಾರ? ಗೋಧಿಯ ಕಣಜ ಅಂತ ಇದನ್ನ ಕರಿತೀವಿ. ಈ ತರ ಏನಪ್ಪಾ ಅಂದ್ರೆ ನೀವ ಯಾವಾಗ ಕ್ವಶನ್ ಹಾಕೊಂತೀರಿ ಅಂದಾಗ ಈ ಸ್ಪರ್ಧಾತ್ಮಕ ಜಗತ್ತಿನೊಳಗ ನೀವು ಪಾರಾಗ್ತೀರಿ. ಅರ್ಥಾತ್ನ ಹೇಳಕತ್ತಿದ್ದು ಇವತ್ತು ಯಾವ್ದ PC ಆಲಿ, SDA ಆಲಿ, FDA ಆಲಿ ಎಕ್ಸಾಮ್ಗಳು ಏನಾಗಕತ್ತವಪ್ಪ ಅಂದ್ರ ಬಹಳ ತಪ್ಪು ಬರಾಕತ್ತವು. ಯಾಕಂದ್ರೆ ಕಾಂಪಿಟೇಷನ್ ಹೆಚ್ಚಿಗೆ ಆಗಕತ್ತೈತಿ. ಅದಕ್ಕೆ ನೀವೇನ್ ಮಾಡ್ರಿಪ್ಪ ಅಂದ್ರೆ ನೀವ ಏನ್ ಮಾಡ್ಕೋಬೇಕಂದ್ರೆ ಕ್ವಶನ್ ಹಾಕೋಬೇಕು. ಕ್ವಶನ್ ಹಾಕಿದಾಗ ನಿಮ್ಗೆ ತಿಳಿಲಿಲ್ಲ ಅಥವಾ ಕಾನ್ಸೆಪ್ಟ್ಗಳು ತಿಳಿಲಿಲ್ಲ ಅಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ಬಹಳಷ್ಟು ಅದಾವು. ನಿಮ್ಗೆ ಗೂಗಲ್ ಐತಿ, ಅಥವಾ ನಿಮಗೆ ಏನಾದ್ರೂ ಚಿತ್ರಣಗಳ ಮೂಲಕ ನೋಡ್ಬೇಕು ಅಂತಂದ್ರೆ ಯೂಟ್ಯೂಬ್ ಐತಿ. ಇವನ್ನೆಲ್ಲ ಏನಪ್ಪಾ ಅಂತಂದ್ರೆ ನೋಡಿ ತಿಳ್ಕೊಬೇಕು. ಒಟ್ಟ ಏನ್ ಮಾಡ್ಬೇಕಂದ್ರೆ ತಿಳ್ಕೊಬೇಕು, ಕಷ್ಟಪಡ್ಬೇಕು, ನೌಕರಿ ಮಾಡ್ಕೋಬೇಕು, ಹೋಗ್ಬೇಕು. ಇವ 4 ಕಾನ್ಸೆಪ್ಟ್ ತಲೆಯಾಗಿರ್ಬೇಕು. ಓಕೆ, ನೀವು ನೌಕರಿ ಮಾಡ್ಕೊಂಡೆ ಅಂದ್ರೆ ನಾಳೆ ನಿಮ್ ಹಿಂದೆ 4 ಮಂದಿ ಬರ್ತಾರೆ. ಎಸ್, ಇದರ ಏನ್ ಮಾಡ್ತೀರಿ? ಅಭ್ಯಾಸ ಮಾಡ್ರಿ. ನಾ ಒಂದು ಹೇಳೇನಿ, ಮೊನ್ನಿನೂ ಹೇಳಿದ್ದೆ ನಾನು ಯಾವ ತರ ಇಸ್ವಿಗಳನ್ನ ನೆನಪಿಡ್ಬೇಕ್ರಿ ಸರ್ ಅಂತ ಅದನ್ನು ಹೇಳಿದ್ನೆ. ಇವತ್ತು ಯಾವ ತರ ನಿಮ್ಮ ಲೈಫ್ನೊಳಗ ನಿತ್ಯ ಜೀವನದಲ್ಲಿ ವಿಜ್ಞಾನ ಅಂದ್ರೆ ನೀವು ಜೀವನದೊಳಗೆ ಯಾವ ತರ ವಿಜ್ಞಾನ ಯೂಸ್ ಮಾಡ್ತೀರಿ ಅನ್ನೋದು. ಈಗ ನೋಡ್ರಿ, ನಾವೇನಾರ ಬಹಳಷ್ಟು ನಕ್ವಿ ಅಂತ ತಿಳ್ಕೊರಿ, ನಗುವ ಒಂದು ಅನಿಲ ಐತ್ರಿ. ಹೌದಲ್ರಿ? ಇದ್ರ ಮನೆ PC ಕ್ವಶನ್ ಕೇಳ್ಯಾನ. ಲಾಪಿಂಗ್ ಗ್ಯಾಸ್ ಅಂತ ಎದನ್ ಕರೀತಾರ ಅಂತಂದು PC ಕ್ವಶನ್ ಕೇಳ್ಯಾನ. ಯಾವ್ದ್ರಿ ಸರ ಅಂತಂದ್ರೆ N2O ಅಂತ ಕರಿತೇವಿ, ಅಥವಾ ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ನಕ್ರಂದ್ರೂ ಒಂದು ಗ್ಯಾಸ್ ಹೋಗುತ್ತೆ, ತಲೆ ಕೂದ್ರೊಳಗೂ ಒಂದು ಪ್ರೋಟೀನ್ ಇರ್ತೈತಿ ಎಲ್ಲ. ಮತ್ತೇನಪ್ಪಾ ಅಂದ್ರೆ ಈ ಬೆರಳಲ್ಲಿ ಇರ್ತಾವಲ್ಲ ಉಗುರ್ನೊಳಗೂ ಒಂದು ಪ್ರೋಟೀನ್ ಇರ್ತೈತಿ. ಹೌದಲ್ರಿ ಸರ್? ಈ N2O ಏನಂತ ಕರಿತೀವ್ರಿ ಅಂತಂದ್ರೆ ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ನೈಟ್ರಸ್ ಆಕ್ಸೈಡ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇಂಥ ಗ್ಯಾಸ್ ಅಂತ ಕರಿತೀವ್ರಿ ಇದಕ್ಕೆ ಲಾಪಿಂಗ್ ಗ್ಯಾಸ್.
ಯಾವ ಗ್ಯಾಸ್? ಲಾಪಿಂಗ್ ಗ್ಯಾಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇದನ್ನ ಏನ್ ಮಾಡ್ಯಾರಪ್ಪ ಅಂದ್ರೆ PC ಒಂದು ಕ್ವಶನ್ ಕೇಳೋಣ, ಈ ಕೆಳಕಂಡ ಯಾವ ಅನಿಲಲು ನಗುವ ಅನಿಲ ಎಂದು ಕರೆಯುತ್ತಾರೆ ಅಂತಂದು. ನಿಮಗೆ ನೆನಪಿರ್ಬೇಕು N2O ಅಥವಾ ನೈಟ್ರಸ್ ಆಕ್ಸೈಡ್ ಅಂತ ಕರಿತೀವಿ. ಅಲ್ಲಿ NO ಈ ತರ ಆಪ್ಷನ್ ಕೊಡ್ತಾನ, ನಿಮಗೆ ಒಂದ ಹೊಡೆತಕ್ಕೆ ನೆನಪಿರ್ಬೇಕು N2O. ಓಕೆ, ಎಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಜೈವಿಕ ತಂತ್ರಜ್ಞಾನದೊಳಗೆ 1857 ಏನ್ ಮಾಡಿದ್ರು ಅಂತಂದ್ರೆ ಲೂಯಿ ಪಾಶ್ಚರ್ ಅವರು ಲ್ಯಾಕ್ಟಿಕ್ ಆಮ್ಲ, ಯಾವ ಆಮ್ಲ? ಲ್ಯಾಕ್ಟಿಕ್ ಆಮ್ಲದ ಹುದುಗುವಿಕೆಯನ್ನ ಏನ್ ಮಾಡಿದ್ರು ಅಂತಂದ್ರೆ ವಿವರಿಸಿದ್ರು. ಹೌದಲ್ರಿ? ಇನ್ನು ನೆಕ್ಸ್ಟ್ ಬರ್ತಾರ ಯಾರಪ್ಪ ಅಂದ್ರೆ ಕ್ರಿಸ್ತಶಕ 1897 ಎಡ್ವರ್ಡ್ ಬುಬ್ನರ್ ಅನ್ನೋರು ಏನ್ ಮಾಡ್ತಾರಪ್ಪ ಅಂದ್ರೆ ಈಸ್ಟ್ ಕೋಶಗಳಲ್ಲಿ ಆಲ್ಕೋಹಾಲ್ ಹುದುಗುವಿಕೆಯನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕಂಡು ಹಿಡಿತಾರೆ. ಏನ್ರಿ? ಈಸ್ಟ್ ಕೋಶಗಳಲ್ಲಿ, ನಾವು ಬೇಕರಿಗಳಲ್ಲಿ ಯೂಸ್ ಮಾಡ್ತೇವಲ್ಲ ಈಸ್ಟ್ ಕೋಶಗಳಲ್ಲಿ ಏನಪ್ಪಾ ಅಂತಂದ್ರೆ ಆಲ್ಕೋಹಾಲ್ ಏನೈತ್ರಿ, ಆಲ್ಕೋಹಾಲ್ ಹುದುಗುವಿಕೆಯನ್ನ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ 1915 ಬೇಕರಿಗೆ ಬೇಕಾಗಿರ್ತಕ್ಕಂಥ ಇಷ್ಟನ್ನು ಭಾರಿ ಪ್ರಮಾಣದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ತಯಾರ ಮಾಡಕತ್ರು. ಇವತ್ತಂತೂ ತಂತ್ರಜ್ಞಾನ ಬಹಳಷ್ಟು ಬೆಳವಣಿಗೆ ಬಂದತಿ. ಅದರೊಳಗೂ ಬಯೋಟೆಕ್ನಾಲಜಿ ಒಳಗ ಇವತ್ತು ಏನಾಕಪ್ಪ ಅಂದ್ರೆ ಮಕ್ಕಳಿಲ್ದರಿಗೆ ಮಕ್ಕಳನ್ನ ಒದಗಿಸುವಂತಹ ಟೆಕ್ನಾಲಜಿ ಬಂದತಿ. ಹೌದಲ್ರಿ? ಈ ತರ ಎಲ್ಲಾ ಏನಪ್ಪಾ ಅಂತಂದ್ರ ಬರೋ ದಿನಗಳಲ್ಲಿ ಆಲ್ಕೋಹಾಲ್ ಅನ್ನ ಹಿಂದಿನ ಕಾಲದ ಹಿರಿಯರು ಏನ್ ಮಾಡ್ಕೊಂತ ಬಂದ್ರಪ್ಪ ಅಂತಂದ್ರೆ ಒಂದು ಬೈ ಏನ್ ಮಾಡಕಂದ್ರ ತಿಳ್ಕೊಂತ ಬಂದ್ರು. ಓಕೆ, ಎಸ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಸರ್ ಇದು ಭಾರತ ದೇಶದೊಳಗೆ ಹೆಂಗ್ ಬೆಳಿತ್ರಿ ನೋಡ್ರಿ. ಅವಾಗ ಕ್ರಿಸ್ತ 1897 ನಾವೇನ್ ಮಾಡೋದಂದ್ರೆ ಮೈಸೂರಿನಲ್ಲಿ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಸಮಾವೇಶಗೊಂಡಿತ್ತು. ಇದರಲ್ಲಿ ಕೈಗೊಂಡಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಣಯ ಯಾವುದ್ರಿ ಸರ್ ಅಂತಂದ್ರೆ ಭಾರತ ದೇಶದೊಳಗೆ ಜೈವಿಕ ತಂತ್ರಜ್ಞಾನದ ಬೆಳವಣಿಗೆ ಮತ್ತು ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನ ಮಂಡಳಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆ ಮಾಡ್ತಾರೆ. ಹೌದಲ್ರಿ? ನೋಡ್ರಿ 1892 ಮೈಸೂರಿನೊಳಗೆ ಏನ್ ನಡೆದಿತ್ತು ಅಂದ್ರೆ ಕಾಂಗ್ರೆಸ್ ಅಧಿವೇಶನ ನಡೆದಿರ್ತೈತಿ. ಏನ್ರಿ? ಕಾಂಗ್ರೆಸ್ ಒಂದು ಸಮಾವೇಶಗೊಂಡಿತ್ತು. ಆ ಸಮಾವೇಶಗೊಂಡಾಗ ರಾಷ್ಟ್ರಕ್ಕೆ ಜೈವಿಕ ತಂತ್ರಜ್ಞಾನದ ಬೆಳವಣಿಗೆ ಏನಾಗಬೇಕಂದ್ರೆ ಹೆಚ್ಚಿಗೆ ಆಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರೀಯ ಜೈವಿಕ ತಂತ್ರಜ್ಞಾನ ಮಂಡಳಿ ಅಂತ ಸ್ಥಾಪನೆ ಮಾಡ್ತಾರ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ DST ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಡಿಯಲ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಕೆಲಸ ಅಂದ್ರೆ ಸ್ಥಾಪಿಸಲಾಯಿತು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಅರ್ಥ ಹೇಳಕತ್ತಿದ್ದು. ಇನ್ನು ನೆಕ್ಸ್ಟ್ ಯಾವ್ದ್ರಿ? ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಕರಿತೀವಿ ನಾವು. ಇನ್ನು ಇದಕ್ಕಿಂತ ಮುಂಚಿತವಾಗಿ ಜೈವಿಕ ತಂತ್ರಜ್ಞಾನದೊಳಗ 4 ಪ್ರಮುಖ ಕ್ಷೇತ್ರಗಳ ಬರ್ತಾವ. ಒಂದೇದ್ ಯಾವ್ದಪ್ಪ ಅಂದ್ರೆ ತಳಿ ತಂತ್ರಜ್ಞಾನ ಅಂತ ಕರಿತೀವಿ ನಾವು. ಅದಕ್ಕಿಂತ ಮುಂಚಿತವಾಗಿ ಏನಪ್ಪಾ ಅಂದ್ರೆ ತಳಿ ತಂತ್ರಜ್ಞಾನ ಅಂತ ಕರಿತೀವಿ. ಈ ತಳಿ ತಂತ್ರಜ್ಞಾನದ ಅನ್ವಯಗಳನ್ನ ನೋಡ್ತೀವಿ. ಹಾಗಾದ್ರೆ ಸರ್ ತಳಿ ತಂತ್ರಜ್ಞಾನ ಜೆನೆಟಿಕ್ಸ್ ಅಂತ ಕರಿತೀವಿ ನಾವು. ಇಂಗ್ಲಿಷ್ ನೊಳಗ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಈ ಜೆನೆಟಿಕ್ ಇಂಜಿನಿಯರಿಂಗ್ ಅಂತಂದ್ರೆ ನೋಡ್ರಿ ಇವತ್ತ ಜೀನ್ಸ್ ಟ್ರಾನ್ಸ್ಫರ್ ಆಫ್ ಜೀನ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಇಸ್ ಕಾಲ್ಡ್ ಏನಂತ ಕರಿತೀವಿ ನಾವು? ಹೆರಿಡಿಟಿ ಅಂತ ಕರಿತೀವಿ. ಅಥವಾ ನಾವೇನಂತ ಕರಿತೀವಿ ಅಂತಂದ್ರೆ ಅನುವಂಶೀಯತೆ ಅಂತ ಕರಿತೀವಿ. ಹಾಗಾದ್ರೆ ಸರ್ ಇದು ಜೀನ್ಸ್ ಅಂದ್ರೆ ಹೆಂಗ್ರಿ, ಯಾವ ತರ ಇರ್ತಾವ್ರಿ ಅಂತಂದ್ರೆ ಒಂದು ಸ್ವಲ್ಪ ನಿಮಗೆ ಕಾನ್ಸೆಪ್ಟ್ ತಿಳಿಬೇಕು ಅಂತಂದ್ರೆ ನೀವು ಆಲ್ರೆಡಿ ಬಯಾಲಜಿ ಒಳಗೆ ಕಲ್ತಿರ್ತೀರಿ. ನಾ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ತೇನೆ ಅಂದ್ರೆ ರಿವಿಷನ್ ಮಾಡಿ ಕೊಡ್ತೇನೆ. ಸರ್ ಹೆಂಗ ತಿಳಿಬೇಕ್ರಿ ಅಂತಂದ್ರೆ ನೋಡ್ರಿ ಯಾವುದೋ ಒಂದು ಬಾಡಿ ಒಳಗೆ ಏನಪ್ಪಾ ಅಂತಂದ್ರೆ ಜೀವಕೋಶಗಳಿರ್ತಾವ. ಏನಿರ್ತಾವ್ರಿ? ಜೀವಕೋಶಗಳಿರ್ತಾವ. ನಡುವು ನ್ಯೂಕ್ಲಿಯಸ್ ಇರ್ತತಿ. ಕೋಶ ಪೊರೆ ಅಂತ ಇರ್ತತಿ. ಏನ್ರಿ? ಕೋಶ ಪೊರೆ ಅಂತ ಇರ್ತತಿ. ಕೋಶ ಪೊರೆ ಅಂತಾದ್ಮೇಲೆ ಕೋಶ ರಸ ಅಂತ ಇರ್ತತಿ. ಕೋಶ ರಸ ಅಂತ ಇರ್ತತಿ. ಕೋಶ ರಸ ಆದ್ಮೇಲೆ ಕೋಶ ಕೇಂದ್ರ ಅಂತ ಇರ್ತತಿ. ಏನ್ರಿ? ಕೋಶ ಕೇಂದ್ರ ಅಂತ ಇರ್ತತಿ. ಕೋಶ ಕೇಂದ್ರ ಅಂತ ಇರ್ತತಿ. ನೆಕ್ಸ್ಟ್ ಈ ಕೋಶ ಪೊರೆ ಮತ್ತು ಮೈಟೋಕಾಂಡ್ರಿಯಾ ಗಾಲ್ಗಿ ಕಾಂಪ್ಲೆಕ್ಸ್ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ನೋಡ್ತೀವಿ. ಯಾಕಂದ್ರೆ ಬಾಡಿಯಲ್ಲಿ ಮೇಡಪ್ ಆಫ್ ಏನಪ್ಪಾ ಅಂದ್ರೆ ಜೀವಕೋಶಗಳಿಂದ ಏನಾಗೈತೆ ಅಂದ್ರೆ ಬಾಡಿ ಐತಿ. ಅದಕ್ಕೆ ನೋಡ್ರಿ ಈ ಕೋವಿಡ್ ಪಂಡಮಿಕ್ ಸಂದರ್ಭದಲ್ಲಿ ಏನಾತಪ್ಪ ಅಂದ್ರೆ ಎಲ್ಲರಿಗೂ ಆಕ್ಸಿಜನ್ ಹಚ್ಚಿದ್ರು, ವೆಂಟಿಲೇಟರ್ ಹಚ್ಚಿದ್ರು. ಹೌದಲ್ರಿ? ಈ ಆಕ್ಸಿಜನ್ ವೆಂಟಿಲೇಟರ್ ಎದಕ್ಕೆ ಹಚ್ಚಿದ ಅಂತಂದ್ರೆ ಬಾಡಿ ಒಳಗೆ ಜೀವಕೋಶಗಳು ಇರ್ತಾವು. ಜೀವಕೋಶಗಳು ಆಕ್ಟಿವ್ ಆದ್ರೆ ಮನುಷ್ಯ ಬದುಕ್ತಾನೆ. ನೋಡ್ರಿ ಕೆಲವೊಂದಿಷ್ಟು ಜನಕ್ಕೆ ಆಕ್ಸಿಜನ್ ಹಚ್ಚಿದಾಗ ಆಕ್ಸಿಜನ್ ಇಲ್ಲೇ ಶ್ವಾಸಕೋಶಕ್ಕೆ ಬಂದು ಹೊರಗೆ ಹೋಗ್ಬಿಡ್ತಿತ್ತು. ಬಟ್ ಬಾಡಿ ಥ್ರೂಔಟ್ ಮೇಡಪ್ ಆಫ್ ಕೋಟ್ಯಾಂತರ ಸೆಲ್ಸ್ ಅಥವಾ ನಾವು ಜೀವಕೋಶಗಳು ಅಂತ ಕರಿತೀವಿ. ಅದಕ್ಕೆ ಏನಾಗಲಿಲ್ಲ ಅಂದ್ರೆ ಆಕ್ಸಿಜನ್ ಮುಟ್ಲಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಕೆಲವೊಂದಿಷ್ಟು ಜನ ಆಕ್ಸಿಜನ್ ಹಚ್ಚಿದ್ರು ಡೆತ್ ಆದ್ರು.
ನೋಡ್ರಿ. ಇನ್ನು ಮತ್ತೇನು ಅಂತಂದ್ರೆ ವೆಂಟಿಲೇಟರ್ ಹಚ್ಚಿದ್ರು ನೋಡ್ರಿ. ಈ ಮನುಷ್ಯ ಅದನ್ನ ಆಕ್ಸಿಜನ್ ಹಚ್ಚಿದ್ರು ಕೂಡ ಮನುಷ್ಯ ಕೆಲವೊಂದಿಷ್ಟು ಜನ ಬದುಕಲಿಲ್ಲ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ವೆಂಟಿಲೇಟರ್ ಹಚ್ಚಿದ್ರು. ಸರ್ ವೆಂಟಿಲೇಟರ್ ಹಚ್ಚೋದು ಉದ್ದೇಶ ಏನ್ರಿ? ವೆಂಟಿಲೇಟರ್ ಹಚ್ಚಕ್ ಎದಕ್ಕೆ ಹಚ್ತಾರ ಅಂತಂದ್ರೆ ನಾವು ಮೂಗಿಗೆ ವೆಂಟಿಲೇಟರ್ ಆಕ್ಸಿಜನ್ ಹೋಗುತ್ತಲ್ಲ, ಆ ಆಕ್ಸಿಜನ್ ಏನಾಗಲಿ ಅಂದ್ರೆ ಪುಷ್ ಆಗಿ ಥ್ರೂಔಟ್ ಬಾಡಿ ಒಳಗ ಆಕ್ಸಿಜನ್ ಹೋಗುವಂಗಾಗ್ಲಿ. ಆಟೋಮೆಟಿಕಲಿ ಆಕ್ಸಿಜನ್ ಬಾಡಿ ಒಳಗೆ ಹೋತು ಅಂದ್ರೆ ಎಲ್ಲಾ ಸೆಲ್ಸ್ ಏನಕ್ಕವ ಅಂದ್ರೆ ಆಕ್ಟಿವ್ ಆಕವು. ಸೆಲ್ಸ್ ಆಕ್ಟಿವ್ ಆದವು ಅಂತಂದ್ರೆ ಮನುಷ್ಯ ಏನಾಗ್ತಾನಪ್ಪ ಅಂದ್ರೆ ಬದುಕ್ತಾನೆ. ಹೌದಲ್ರಿ? ಸೆಲ್ಸ್ ಆಕ್ಟಿವ್ ಆದವು ಅಂತಂದ್ರೆ ಮನುಷ್ಯ ಆದ್ರೆ ಬದುಕ್ತಾನೆ. ಸರ್ ಹಂಗಂದ್ರೆ ಆ ಸೆಲ್ಸ್ ಹೆಂಗಿರ್ತಾವ್ರಿ? ನೋಡ್ರಿ, ಈ ಸೆಲ್ಸ್ ಹೆಂಗಿರ್ತಾವು ಅಂತಂದ್ರೆ ನೋಡ್ರಿ, ಇಲ್ಲೊಂದು ಕೋಶ ರಸ, ಕೋಶ ಕೇಂದ್ರ, ಕೋಶ ಪೊರೆ, ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಪರ್ಕ ಇರ್ತತಿ. ಈ ಕೋಶ ಕೇಂದ್ರವನ್ನ ನೋಡಿದಾಗ ಅಥವಾ ನ್ಯೂಕ್ಲಿಯಸ್ ಅನ್ನ ನೋಡಿದಾಗ ಈ ನ್ಯೂಕ್ಲಿಯಸ್ ಒಳಗೆ ಏನಿರ್ತಾವ ಅಂದ್ರೆ ಕ್ರೋಮೋಸೋಮ್ಗಳು ಇರ್ತಾವ. ಏನಿರ್ತಾವ್ರಿ? ಕ್ರೋಮೋಸೋಮ್ಗಳು ಅಂತ ಇರ್ತಾವ. ಮತ್ತೆ ಇಲ್ಲಿ ಏನಿರ್ತಾವ ಅಂದ್ರೆ ಕ್ರೊಮ್ಯಾಟಿನ್ ಅಂತಂದು ಇರ್ತತಿ. ಈ ಕ್ರೊಮ್ಯಾಟಿನ್ ಒಳಗೆ ನಾವೇನಾದ್ರು ಓಪನ್ ಮಾಡಿದ್ವಿ ಅಂತ ತಿಳ್ಕೋರಿ, ಅವಾಗ ಏನಾಗತ್ತಪ್ಪ ಅಂತಂದ್ರೆ ನಮಗ ಈ ತರ ಒಂದ್ ಏನ್ ಮಾಡತ್ತಂದ್ರೆ ಹೊರೆ ಬರ್ತತಿ. ಈ ತರ ಒಂದ್ ಏನಾಗತ್ತೆ ಅಂತಂದ್ರೆ ಹೊರೆ ಬರ್ತತಿ. ಇದಕ್ಕ ನಾವೇನಂತ ಕರಿತೀವಿ ಅಂದ್ರೆ DNA ಅಂತ ಕರಿತೀವಿ. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಹಂಗಂದ್ರೆ ಸರ್ ಬಾಡಿ ಒಳಗೆ ಎಷ್ಟು ಕ್ರೋಮೋಸೋಮ್ಗಳು ಅದಾವ ಅಂತಂದ್ರೆ 23 ಪೇರ್ಸ್ ಅಂತ ಕರಿತೀವಿ. ಅಥವಾ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ 46 ಕ್ರೋಮೋಸೋಮ್ಗಳು ಅದಾವು ಅಂತ ಕರಿತೀವಿ. ಸರ್ ನೋಡ್ರಿ, ಬಾಡಿ ಒಳಗೆ ಇಷ್ಟೆಲ್ಲ ಇರ್ತಾವ. ನಡುವ ಕೋಶ ಕೇಂದ್ರ ಇರ್ತತಿ. ಈ ಕೋಶ ಕೇಂದ್ರವನ್ನ ನಾವು ಇದು ಮಾಡಿದ್ವಿ ಅಂತಂದ್ರೆ ಅಲ್ಲಿ ಏನಿರ್ತದಪ್ಪ ಅಂದ್ರೆ ಕ್ರೋಮೋಸೋಮ್ಗಳು ಇರ್ತಾವ. ಈ ಕ್ರೋಮೋಸೋಮ್ಗಳನ್ನ ಕ್ರೊಮ್ಯಾಟಿನ್ ಅನ್ನುವಂತ ಭಾಗನ ಕಟ್ ಮಾಡಿದ್ವಿ ಅಂತಂದ್ರೆ ಅವಾಗ ಏನ್ ಮಾಡ್ತದೆ ಅಂದ್ರೆ ಒಂದು ನೀಲಾಕಾರದಂತಹ ಪೊರೆ ಬರ್ತತಿ. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ DNA ಅಂತ ಕರಿತೀವಿ. ಇದ್ರ ಮೇಲೆ ಏನಿರ್ತಾವ್ರಿ ಸರ್ ಅಂದ್ರೆ ಜೀನ್ಸ್ ಇರ್ತಾವ. ಈ ತರ ನೋಡ್ರಿ, ಇದ್ರ ಮೇಲೆ ಏನಿರ್ತಾವ ಅಂದ್ರೆ ಜೀನ್ಸ್ ಇರ್ತಾವು. ಇದ ಜೀನ್ಸ್ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಬರೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಹೆರಿಡಿಟಿ ಅಂತ ಕರಿತೀವಿ. ನಾವು ಏನಂತ ಕರಿತೀವ್ರಿ? ಹೆರಿಡಿಟಿ ಅಂತ ಕರಿತೀವಿ. ಅದಕ್ಕ ಹೆರಿಡಿಟಿ ಅಂತ ಕರಿತೀವಿ, ಇಲ್ಲಾಂದ್ರೆ ಅನುವಂಶೀಯತೆ ಅಂತ ಕರಿತೀವಿ. ಸರ್ ಇವೆಲ್ಲದವ್ರಿ ಅಂತಂದ್ರೆ ಸ್ವಲ್ಪ ಇಮ್ಯಾಜಿನೇಟ್ ಮಾಡ್ಕೋಬೇಕು. ಇವನ್ನೆಲ್ಲ ಡಾಕ್ಟರ್ಸ್, PhD ಹೋಲ್ಡರ್ಸ್ ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಮೈಕ್ರೋಸ್ಕೋಪ್ ವ್ಯೂದೊಳಗೆ ಹೇಳಿ ನಮಗೆ ಏನ್ ಮಾಡ್ರ ಅಂದ್ರೆ ತಿಳಿಸ್ಕೊಟ್ರೆ. ಹೌದ್ರಿ ಸರ್, ಆ ಜೀವಕೋಶಗಳು ಅಂತೀವ್ರಿ. ಸರ್ ಎಲ್ಲದವ್ರು ತೋರಿಸ್ರಿ ಅಂತ ಕೇಳಂಗಿಲ್ಲ. ಅವನೇನ್ ಮಾಡ್ಯಾರಪ್ಪ ಅಂತಂದ್ರೆ ಈ ತರ ಅದವು ಅಂತಂದು ವಿಜ್ಞಾನಿಗಳು ಏನ್ ಮಾಡ್ರ ಅಂತಂದ್ರೆ ತಿಳಿಸ್ಕೊಟ್ರ. ಇದ ಜೀನ್ಸ್ ಏನ್ ಮಾಡ್ತಾವ ಅಂದ್ರೆ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ ಬರ್ತಾವ. ಹೆಂಗ್ರಿ ಅಂತಂದ್ರೆ ನೋಡ್ರಿ, ಈಗ ಅಂತಾರ ನಮ್ ಕಡೆ ಏನಂತ, ತಂದಿದ್ದಂಗ ಮಗ ಅದಾನ ಅಥವಾ ತಾಯಿ ಇದ್ದಂಗ ಮಗಳದಾಳ. ಯಾಕಂತಾರೀ ಸರ ಅಂತ ಕೇಳಿದಾಗ ಯಾಕಂತಾರ ಅಂತಂದ್ರೆ ಆ ಜೀನ್ಸ್, ಆ ತಂದೆ ತಾಯಿಯಲ್ಲಿ ಇರ್ತಕ್ಕಂತಹ ಜೀನ್ಸು, ತಂದೆ ಜೀನ್ಸು ತಾಯಿ ಜೀನ್ಸು ಎರಡೂ ಜೀನ್ಸು ಸಂಯೋಗ ಹೊಂದಿ ಏನ್ರಿ ಮೇಲು ಮತ್ತು ಫಿಮೇಲ್, ಮೇಲು ಮತ್ತು ಫಿಮೇಲು ಇವ್ರದ್ದು ಜೀನ್ಸ್ ಬಂದಿರ್ತಾವ, ಇವ್ರದ್ದು ಜೀನ್ಸ್ ಬಂದಿರ್ತಾವ. ಇವೆರಡೂ ಜೀನ್ಸು ಏನಪ್ಪಾ ಅಂತಂದ್ರೆ ಆ ಮಗುವಿಗೆ ಬರ್ತಾವ. ಅವಾಗ ಆ ಮಗು ತಂದೆ ಅಂತಾನೂ ವರ್ತನೆ ಮಾಡ್ತತಿ, ತಾಯಿ ಅಂತಾನೂ ವರ್ತನೆ ಮಾಡ್ತತಿ. ಹೌದಲ್ರಿ? ಅಥವಾ ಹಿಂದಿನ ಕಾಲದ ಹಿರಿಯರು ಅದ ಜೀನ್ಸ್ ಏನಕ್ಕವ ಅಂದ್ರೆ ಇವ್ರಿಗೆ ಏನಂತಂದ್ರೆ ಟ್ರಾನ್ಸ್ಫರ್ ಆಗುವಂತ ತಂದೆ ತಾಯಿ ಅಂತ ಏನ್ ಮಾಡ್ತಾವ ಅಂದ್ರೆ ಮಕ್ಕಳಿಗೆ ಬರ್ತಾವ. ಅವಕ್ಕ ನಾವೇನಂತ ಕರಿತೀವಿ ಅಂತಂದ್ರೆ ಜೀನ್ಸ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಅರ್ಥ ಆಯ್ತು? ಈ ಜೀನ್ಸ್ ಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಆ ಒಂದು ಪ್ರಾಪರ್ಟಿನ ಒಂದು ಜನರೇಷನ್ ಇಂದ ಮತ್ತೊಂದು ಜನರೇಷನ್ಗೆ ಆ ಒಂದು ಗುಣಲಕ್ಷಣಗಳನ್ನ ಏನ್ ಮಾಡ್ತಾವಪ್ಪ ಅಂದ್ರೆ ತರ್ತಾವ. ಅರ್ಥ ಆಯ್ತು? ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂಥರ ಜೀವಕೋಶ ಅಂದ್ರೆ ಏನು, DNA ಅಂದ್ರೆ ಏನು, ನಿಮ್ಗೆ ಒಂದ್ ಸ್ವಲ್ಪ ಕಾನ್ಸೆಪ್ಟ್ ಬಂತ ನೋಡ್ರಿ. ಇವತ್ತ ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ಸ್ ಇಸ್ ಕಾಲ್ಡ್ ನಾವೇನಂತ ಕರಿತೀವಿ ಅಂತಂದ್ರೆ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಥವಾ ನಾವೇನಂತ ಕರಿತೀವಿ ಅಂತಂದ್ರೆ ಫರ್ಟಿಲೈಸೇಷನ್ ಇನ್ನೊಂದೇನಂತ ಕರಿಬಹುದು ಕನ್ನಡದೊಳಗೆ. ಆ ಗ್ಯಾಮೆಟ್ಸ್ ಆದ್ಮೇಲೆ ಏನಂತ ಕರಿತೀವಿ ಅಂದ್ರೆ ಜೈಗೋಟ ಅಂತ ಕರಿತೀವಿ, ಅಥವಾ ಯುಗ್ಮಜ ಅಂತ ಕರಿತೀವಿ ಕನ್ನಡದೊಳಗೆ. ಹೌದಲ್ರಿ? ಯುಗ್ಮಜ ಅಂತ ಕರಿತೀವಿ. ಇವತ್ತು ನೋಡ್ರಿ, ದೇಶದೊಳಗೆ ಏನಾಗತ್ತಪ್ಪ ಅಂತಂದ್ರೆ ಇವತ್ತ ಬಹಳಷ್ಟು ರಂಗದೊಳಗೆ ಏನಾಗತ್ತಪ್ಪ ಅಂದ್ರೆ ಕುಲಾಂತರಿ ಸಸ್ಯಗಳಾಗಿರ್ಬೋದು, ಬೇರೆ ಬೇರೆ ರಂಗದೊಳಗೆ ಬಹಳಷ್ಟು ಪ್ರಾಡಕ್ಟ್ಗಳನ್ನ ತಯಾರು ಮಾಡಕತ್ತಾರ. ನಮಗ ಅನುಕೂಲ ಇರತಕ್ಕಂತಹ ಪ್ರಾಡಕ್ಟ್ ಗಳನ್ನ ಏನ್ ಮಾಡಕತ್ತಾರ ಅಂತಂದ್ರೆ ತಯಾರು ಮಾಡಕತ್ತಾರ. ಸರ್ ನೋಡ್ರಿ, ಇವತ್ತ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಹೆಂಗ ಅಂತಂದ್ರೆ IVF ಅಂತಂದು. IVF ಅಂದ್ರೆ ಏನ್ರಿ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಥವಾ ಬಾಡಿಗೆ ತಾಯ್ತನ ಅಂತ ಕೇಳ್ತೀವಿ. ಸರ್ ಇದು ಬಾಡಿಗೆ ತಾಯ್ತನ ಎದಕ್ ಮಾಡಿಸ್ಕೊಂತಾರಿ? ನೋಡ್ರಿ, ಈ ಬಾಡಿಗೆ ತಾಯ್ತನವನ್ನ ನೋಡ್ರಿ ಇವತ್ತ ಪುರುಷರಲ್ಲಿ ಏನಪ್ಪಾ ಅಂದ್ರೆ
ಆ ಒಂದು ಸ್ಪರ್ಮ್ ನಲ್ಲಿ ಫಲವತ್ತತೆ ಕಡಿಮೆ ಇದ್ದಾಗ ಮಕ್ಕಳು ಆಗಂಗಿಲ್ಲ, ಹೌದಲ್ರಿ? ಆ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಾಡಿಗೆ ತಾಯ್ತನವನ್ನ ಮಾಡ್ಕೊಂತಾರೆ. ನೋಡ್ರಿ, ಪುರುಷರ ಕಾರಣಗಳೇನು ಅಂದ್ರೆ ಮೇಲ್ ಕಾರಣಗಳು, ಫಿಮೇಲ್ ಕಾರಣಗಳನ್ನ ನಾವು ನೋಡಿದಾಗ ಮೇಲಿನಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸ್ಪರ್ಮ್ಗಳು ಏನ್ರಿ, ಸ್ಪರ್ಮ್ಗಳಲ್ಲಿ ಏನಿರ್ತೈತೆ ಅಂದ್ರೆ ಫಲವತ್ತತೆ ಕಡಿಮೆ ಇರ್ತೈತಿ. ಆ ವೀರ್ಯಾಣುಗಳಲ್ಲಿ ಏನಿರ್ತೈತಿ ಅಂತಂದ್ರೆ ಫಲವತ್ತತೆ ಕಡಿಮೆ ಇರ್ತೈತಿ. ಫಲವತ್ತತೆ ಕಡಿಮೆ ಇರುವುದರಿಂದ ಏನಾಗತ್ತಪ್ಪ ಅಂತಂದ್ರೆ ಮಕ್ಕಳು ಆಗಂಗಿಲ್ಲ. ಇನ್ನು ಹೆಣ್ಣು ಮಕ್ಕಳಿಗೆ ಬಂದ್ರೆ ಅಂತಂದ್ರೆ ಇವತ್ತು ನೋಡ್ರಿ, ಗರ್ಭದ ಕ್ಯಾನ್ಸರ್ ಇರ್ತೈತಿ. ಏನಿರ್ತೈತಿ? ಗರ್ಭದ ಕ್ಯಾನ್ಸರ್ ಇರ್ತೈತಿ. ಆ ಒಂದು ಏನ್ರಿ ಎಂಬ್ರಿಯೋ ಡೆವಲಪ್ ಆದ್ಮೇಲೆ ಗರ್ಭದ ಒಳಗ ಕುಂದ್ರಂಗಿಲ್ಲ. ಇನ್ನ ಕೆಲವೊಂದಿಷ್ಟು ಬಾಲಿವುಡ್ ನಟಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಸೌಂದರ್ಯದ ಪರ್ಪೋಸ್ ಆಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು IVF ಗೆ ಒಳಪಡಕತ್ತೀವಿ, ಹೌದಲ್ರಿ? IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಎದಕ್ರಿ ಸರ್ ಅಂತಂದ್ರೆ ಪುರುಷರಲ್ಲಿ ಕಾರಣಗಳು ಏನಪ್ಪಾ ಅಂದ್ರೆ ಸ್ಪರ್ಮ್ ನಲ್ಲಿ ಫಲವತ್ತತೆ ಕಡಿಮೆ ಇರ್ತೈತಿ. ನೋಡ್ರಿ, ಇತ್ತೀಚೆಗೆ ಬಂದಿರತಕ್ಕಂತಹ ವರದಿ ಏನ್ರಿ ಅಂದ್ರೆ ಸಾವಿರಾರು ಸಾಫ್ಟ್ವೇರ್ ಕಂಪನಿ ಒಳಗ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆನಾಗ 7 ಗಂಟೆಗೆ ಬರ್ತೀವಿ. ಒಂದೇ ಜಗದಾಗ ಕುಂತು ಆ ಬೀಜಗಳಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಸ್ಪರ್ಮ್ ಉತ್ಪತ್ತಿಯಾಗಿ ಆ ಹೀಟ್ ಆಗಿ ಆ ಸ್ಪರ್ಮ್ಗಳಲ್ಲಿ ಫಲವತ್ತತೆ ಅಂತ ಕಡಿಮೆ ಆಗತ್ತಂತ, ಹೌದಲ್ರಿ? ಈ ಫಲವತ್ತತೆ ಕಡಿಮೆ ಆಯ್ತು ಅಂತಂದ್ರೆ ಆಟೋಮೆಟಿಕಲಿ ಆ ಮಕ್ಕಳು ಆಗ್ಲಂಗಿಲ್ಲ, ಹೌದಲ್ರಿ? ಮಕ್ಕಳು ಆಗೋದಿಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ IVF ಗೆ ಒಳಪಡ್ತಾರೆ. ಇನ್ನು ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ನೋಡ್ರಿ, ಈ IVF ಗೆ ಇನ್ನ ಹೆಣ್ಣು ಮಕ್ಕಳಿಗೆ ಬಂದ್ರೆ ಹೆಣ್ಣು ಮಕ್ಕಳಿಗೆ ಏನಾಗತ್ತಪ್ಪ ಅಂದ್ರೆ ಗರ್ಭದಲ್ಲಿ ಏನಾಗತ್ತಂದ್ರೆ ಕ್ಯಾನ್ಸರ್ ಆಗುತ್ತೆ. ಏನ್ರಿ, ಈ ಫೆಲೋಪಿಯನ್ ಟ್ಯೂಬ್ ಮುಖಾಂತರ ನಮ್ಗೆ ಏನ್ ಬರ್ತೈತಿ ಅಂದ್ರೆ ಎಗ್ ಬರ್ತೈತಿ. ಇಲ್ಲಿ ಪೆನಿಟ್ರೇಟ್ ಆದ್ಮೇಲೆ ಆ ಎಗ್ ಏನಾಗಬೇಕಂದ್ರೆ ಕೆಲವೊಂದಿಷ್ಟು ದಿನ ಬಂದು ಗರ್ಭದೊಳಗೆ ಕುಂದಿರ್ಬೇಕು. ಬಟ್ ದುರಾದೃಷ್ಟವಶ ಗರ್ಭದೊಳಗ ಕ್ಯಾನ್ಸರ್ ಆಗಿರ್ತೈತಿ. ಆ ಎಂಬ್ರಿಯೋ ಕುಂದ್ರಕ ಸಾಧ್ಯ ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ IVF ಗೆ ಏನ್ ಮಾಡ್ತಾರ ಅಂದ್ರೆ ಒಳಪಡಿಸ್ತಾರೆ. ಅದಕ್ಕೆ ನಾವು ಇನ್ನು ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸರ, ಇನ್ನ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳು, ಅದರಲ್ಲಿ ನಟ ನಟಿಯರು, ಬಾಲಿವುಡ್ ನಟಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಇವತ್ತು ಯಾವುದೇ ಪ್ರತಿಯೊಬ್ಬ ಜೀವಿಯು ಅಥವಾ ಹೆಣ್ಣು ಮಗು ತನ್ನ ಗರ್ಭ ಆದ್ಮೇಲೆ ಮಗು ಜನಿಸಿದಾಗ ತನ್ನಲ್ಲಿರ್ತಕ್ಕಂತಹ ಬಾಡಿಯಲ್ಲಿ ಏನಾದ್ರೂ ಚೇಂಜ್ ಆಗ್ಬೇಕು, ಅಥವಾ ಮಕ ಏನಾಗೋದಕ್ಕೂ ಸ್ವಲ್ಪ ಬಾತಂಗಾಗಿರ್ಬೇಕು, ಏನಪ್ಪಾ ಅಂದ್ರೆ ಸ್ವಲ್ಪ ಚೇಂಜ್ ಆಗಿಸ್ಬೇಕು. ಆದ್ರೆ ನಟಿಯರು ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನೆಲ್ಲಾ ನಮ್ದು ಏನಾಕತ್ತಂದ್ರೆ ಸೌಂದರ್ಯ, ಬ್ಯೂಟಿ ಹಾಳಾಕತಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಏನ್ ಮಾಡ್ತಾರ ಅಂದ್ರೆ ಈ IVF ಗೆ ಒಳಪಡ್ತಾರೆ. IVF ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳಿದ್ದೆ. ಸರ್, ಈ IVF ಗೆ ಒಳಪಡುದು ಹೆಂಗ್ ಮಾಡ್ತಾರ ಅಂತಂದ್ರೆ ಇವರಲ್ಲಿ ಕಾರಣಗಳನ್ನು ನೋಡಿದ್ವಿ. ನೋಡ್ರಿ, ಪ್ರಪಂಚದ ಮೊದಲನ ಪ್ರಣಾಳ ಶಿಶು ಅಂತ ಕರಿತೀವಿ ನಾವು. ಪ್ರಣಾಳ ಶಿಶು ಹೆಂಗ ಅಂತಂದ್ರೆ ನೋಡ್ರಿ, ಪುರುಷನಲ್ಲಿ ಏನ್ ಮಾಡ್ತಾರ ಅಂದ್ರೆ ಸ್ಪರ್ಮ್ ಅನ್ನ ಕಲೆಕ್ಟ್ ಮಾಡ್ತಾರ, ಅಥವಾ ಮಹಿಳೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಗ್ ಅನ್ನ ಕಲೆಕ್ಟ್ ಮಾಡಿ ಅವನ್ನೆರಡು ಏನ್ ಮಾಡ್ತಾರ ಅಂದ್ರೆ ಕೂಡಿಸಿ ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳ ಸಹಾಯದಿಂದ ಅಥವಾ ಸುತ್ತಮುತ್ತಲಿನಿರ್ತಕ್ಕಂಥ ಟೆಂಪರೇಚರ್ ಅನ್ನ ಮೇಂಟೈನ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಎಂಬ್ರಿಯೋವನ್ನ ಡೆವಲಪ್ ಮಾಡ್ತಾರೆ. ಎಂಬ್ರಿಯೋವನ್ನ ಡೆವಲಪ್ ಮಾಡ್ತಾರೆ. ಇದೇ ಎಂಬ್ರಿಯೋ ಏನ್ ಮಾಡ್ದಪ್ಪ ಅಂತಂದ್ರೆ ಯಾರಿಗೆ ಹೋಗ್ತಾರಪ್ಪ ಅಂತಂದ್ರೆ ಬಾಡಿಗೆ ತಾಯಿಗೆ ಏನ್ ಮಾಡೋದಪ್ಪ ಅಂದ್ರೆ ಹಾಕೋದು. ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ, ಅಥವಾ ಬಾಡಿಗೆ ತಾಯ್ತನ ಅಂತ ಕರಿತೀವಿ. ಹೌದಲ್ರಿ? ಏನಾದ್ರೂ ಕಾರಣಗಳಾದ್ರೆ ಈ ತರ ಮಾಡ್ತಾರಲ್ರಿ, ಇದಕ್ಕೆ ಏನಪ್ಪಾ ಅಂದ್ರೆ ಬಾಡಿಗೆ ತಾಯ್ತನ ಅಂತ ನೋಡ್ತೀವಿ. ನೋಡ್ರಿ, ಈಗ ಬಾಡಿಗೆ ತಾಯ್ತನ ಮಾಡಿಸ್ಕೋಬೇಕು ಅಂದ್ರೆ ಕೆಲವೊಂದಿಷ್ಟು ಸರ್ಕಾರದಿಂದ ನಿಯಮಗಳದು. ಏನ್ರಿ ಸರ ನಿಯಮಗಳು ಅಂತ ಕೇಳಿದಾಗ ಫಸ್ಟ್ ನಿಯಮ ಏನ್ರಿ ಸರ ಅಂತಂದ್ರೆ ಫಸ್ಟ್ ಒನ್ ನಾವೇನ್ ನೋಡ್ಬೋದಪ್ಪ ಅಂತಂದ್ರೆ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಬಾಡಿಗೆ ತಾಯ್ತನ ಮಾಡಿಸಿಕೊಳ್ಳುವಂತಹ ಹೆಣ್ಣು ಮಗಳು, ಬಾಡಿಗೆ ತಾಯ್ತನ ಮಾಡಿಸುವಂತಹ ಹೆಣ್ಣು ಮಗಳು ಆ ತಂದೆ ತಾಯಿಯ ಸಂಬಂಧಿಕರಾಗಿರಬೇಕು. ಸಂಬಂಧಿಕರಾಗಿರಬೇಕು ಅಂದಾಗ ಮಾತ್ರ ಏನಾಗತ್ತಪ್ಪ ಅಂತಂದ್ರೆ ಮಾಡಾಕ ರೆಡಿ ಇರ್ತತಿ. ನೋಡ್ರಿ, ಇನ್ನು ನೆಕ್ಸ್ಟ್, ಯಾವ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಗಂಡ ಹೆಂಡತಿ ಸಂಪೂರ್ಣವಾಗಿ ಒಪ್ಪಿಗೆ ಇರಬೇಕು. ಜೊತೆಗೆ 5 ವರ್ಷ ಮದುವೆ ಆದ ಡೇಟ್ ಇಂದ 5 ವರ್ಷ ಆಗಿರ್ಬೇಕು. ಹೌದ್ರಿ, ಈಗ ಮದುವೆ ಆಗೈತಿ 2 ವರ್ಷ ಆದ್ರೂ ಮಕ್ಕಳಾಗಲಿಲ್ಲ, ನಾವು IVF ಮಾಡಿಸ್ಕೊಂತೀರಿ ಅಂದ್ರೆ ಆಗೋದಿಲ್ಲ. ಸರ್ಕಾರದ ರೂಲ್ಸ್ ಏನ್ ಮಾಡ್ಬೇಕಂದ್ರೆ ಫಾಲೋ ಮಾಡ್ಬೇಕು. ಏನು ಅಂತಂದ್ರೆ ಯಾವುದೇ ಒಂದು ಗಂಡ ಹೆಂಡತಿ ಇರ್ತಾರಲ್ಲ, ಮದುವೆ ಆಗಿ 5 ವರ್ಷ ಆಗಿರ್ಬೇಕು. 5 ವರ್ಷ ಆದ್ಮೇಲೆ ಏನ್ ಮಾಡ್ಬೇಕಂದ್ರೆ IVF ಗೆ ಒಳಪಡಿಸ್ತಾರ. ಹೌದಲ್ರಿ? 5 ವರ್ಷ ಏನಾಗಿರ್ಬೇಕಂತಂದ್ರೆ ಮದುವೆ ಆಗಿ 5 ವರ್ಷ ಆಗಿರ್ಬೇಕು. ಎರಡನೇದು. ಇನ್ನು ಈ ಸಂಬಂಧಿಕರಂತ ತಗೊಂತೇವಲ್ಲ, ಫಸ್ಟ್ ಏನ್ ಹೇಳಿದ್ದೆ ನಾನು, ಈ ಸಂಬಂಧಿಕರಂತ ತಗೊಂತೇವಲ್ಲ, ಈ ಸಂಬಂಧಿಕರು ಏನಿರ್ಬೇಕಪ್ಪ ಅಂದ್ರೆ ಆಲ್ರೆಡಿ ಅವ್ರಿಗೊಂದು ಮಗು ಇರ್ಬೇಕು. ಹೌದಲ್ರಿ?
ಈಗ ಗಂಡ ಹೆಂಡತಿ ಅದರ ಹೆಂಡತಿ ತಂಗಿರ್ತಾಳ, ಆಲ್ರೆಡಿ ಮದುವೆ ಆಗಿರಂಗಿಲ್ಲ, ಮದುವೆ ಆಗಿರ್ತೈತಿ, ಅಕ್ಕಿಗೂ ಆಗಿರಂಗಿಲ್ಲ, ತಡೀಕಿಗೆ ಇಲ್ಲ, ಆ ತರ ಇಲ್ಲ. ಸರ್ಕಾರದ ರೂಲ್ಸ್ ಏನಪ್ಪಾ ಅಂದ್ರೆ ಗಂಡ ಹೆಂಡತಿಗೆ 5 ವರ್ಷ ಆಗಿರಬೇಕು, ಜೊತೆಗೆ ಬಾಡಿಗೆ ತಾಯ್ತನ ಒಳಪಡುವಂತಹ ಹೆಣ್ಣು ಮಗಳು ಆಲ್ರೆಡಿ ಅವಳಿಗೆ ಒಂದೇ ಆದರೂ ಮಗು ಇರಲೇಬೇಕು. ಇದು ಕಂಡೀಷನ್. ನೆಕ್ಸ್ಟ್, ಯಾವ ಒಬ್ಬ ಹೆಣ್ಣು ಮಗಳು ಬಾಡಿಗೆ ತಾಯ್ತನ ಒಳಪಡುತ್ತಾಳೋ ಯಾವುದೇ ತರಹದ ಏನ್ರಿ ರೂಪಾಯಿ ಅಂದ್ರೆ ಅಮೌಂಟ್ ಅನ್ನ ಇಸ್ಕೊಳಕ್ ಹೋಗ್ಬಾರ್ದು. ಏನ್ರಿ ಯಾವುದೇ ತರಹದ ಏನ್ರಿ ಅಮೌಂಟ್ ಅನ್ನ ಏನ್ ಮಾಡಬಾರ್ದು ಅಂತಂದ್ರೆ ಇಸ್ಕೋಬಹುದು, ಅಥವಾ ಹಣವನ್ನ ಏನ್ ಮಾಡಬಾರ್ದು ಅಂತಂದ್ರೆ ಇಸ್ಕೋಬಾರ್ದು. ಹೌದ್ರಿ. ಇನ್ನು ನೆಕ್ಸ್ಟ್, ಈ ಬಾಡಿಗೆ ತಾಯ್ತನವನ್ನ ಮಾಡಿಕೊಳ್ಳುವಂತಹ ಹೆಣ್ಣು ಮಗಳಿಗೆ ಅಮೌಂಟ್ ಅನ್ನ ಕೊಡಬೇಕು, ಬಟ್ ಆ ಒಂದು ಏನಪ್ಪಾ ಅಂದ್ರೆ ಬಾಂಡೇತನ ಖರ್ಚು ಅಂತ ಕರಿತೀವಲ್ಲ ಅಷ್ಟ ಮಾತ್ರ ಏನ್ ಮಾಡ್ಬೇಕಂದ್ರೆ ಕೊಡ್ಬೇಕು. ಬಟ್ ದುರಾದೃಷ್ಟವಶ ಏನಕ್ಕಪ್ಪ ಅಂದ್ರೆ ನಮ್ಮ ಮಕ್ಕಳಾಗ್ಲಿಲ್ಲ ಅಂದ್ರೆ ಸಾಹುಕಾರಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಡವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ತಗೊಂಡು ಅವ್ರಿಗೆ 10-15 ಲಕ್ಷ ಕೊಟ್ಟು ಮಕ್ಕಳನ್ನ ಮಾಡುವಂತಹ ಕೆಲವೊಂದಿಷ್ಟು ಸಂಘರ್ಷಗಳನ್ನ ನಾವು ನೋಡಿದ್ದೀವಿ. ಆದ್ರೆ ಸರ್ಕಾರದ ರೂಲ್ಸ್ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಹೆಣ್ಣು ಮಗಳು ಬಾಡಿಗೆ ತಾಯ್ತನ ಮಾಡಿಸ್ಕೊಂತಾಳ ಅಂದ್ರೆ ಆ ಒಂದು ಬಾಂಡೇತನದ ಖರ್ಚು ಬಿಟ್ಟು ಮತ್ ಯಾವುದೇ ತರಹದ ಅಮೌಂಟ್ ಅನ್ನ ಕೊಡಬಾರದು. ಎಸ್. ಇನ್ನು ಬಾಡಿಗೆ ತಾಯ್ತನ ಮಾಡಿಸ್ಕೊಳ್ಳುವಂತಹ ಗಂಡ ಹೆಂಡತಿ ಕೂಡಿ ಎಲ್ಲಿ ಹೋಗ್ತಾರ್ರಿ? ಡಾಕ್ಟರ್ ಅಂತ ಹೋಗ್ತಾರೆ. ಯಾರಂತಲೇ ಹೋಗ್ತಾರ್ರಿ? ಡಾಕ್ಟರ್ ಅಂತಲೇ ಹೋಗ್ತಾರೆ. ಈ ಡಾಕ್ಟರ್ ಅಂತಲ್ಲಿ ಹೋದಾಗ ಡಾಕ್ಟರ್ ಏನ್ ಮಾಡ್ಬೇಕಂತಂದ್ರೆ ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಇದೆಯಾ ಅನ್ನೋದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ತಿಳಿಸ್ಕೊಡ್ಬೇಕು. ಜೊತೆಗೆ ಗೌರ್ಮೆಂಟ್ ನಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಅನುಸರಿಸಿರಿ ಅನ್ನೋದನ್ನ ಹೇಳ್ಕೊಡ್ಬೇಕು. ಹೌದಲ್ರಿ. ಇನ್ನು ಈ ಬಾಡಿಗೆ ತಾಯ್ತನ ಮಾಡಿಸ್ಕೊಳ್ಳುವರು ಸಂಬಂಧಪಟ್ಟ ಆರೋಗ್ಯ ಇಲಾಖೆಯರ ಕಡೆಗೆ ಏನ್ರಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆಯರ ಕೈಗೆ ಅಂದ್ರೆ ಅವ್ರಿಗೆ ಸಮೀಪ ಇರತಕ್ಕಂತಹ ಆರೋಗ್ಯ ಇಲಾಖೆಗೆ ಹೋಗಿ ಆ ಸುದ್ದಿಯನ್ನ ಮುಟ್ಟಿಸ್ಬೇಕು. ಇಲ್ರಿ, ಆರೋಗ್ಯ ಇಲಾಖೆಯವರಿಗೆ ಏನ್ ಮಾಡ್ಬೇಕಂದ್ರೆ ಪತ್ರವನ್ನ ಬರೆಸ್ಬೇಕು. ನಾವು ಹಿಂಗ ಗಂಡ ಹೆಂಡತಿ ಇಬ್ರು ಒಪ್ಪಿಗೆ ಐತಿ, ಬಾಡಿಗೆ ತಾಯ್ತನ ಮಾಡಿಸ್ಕೊಳಕತ್ತೇವಿ ಅಂತಂದ ಏನಾಗಿರ್ಬೇಕಂದ್ರೆ ಇಬ್ರದು ಒಪ್ಪಿಗೆ ಇರ್ಬೇಕು. ಹೌದಲ್ರಿ. ಮತ್ತೆ ಇವನ್ ಎಲ್ಲಾ ಕಂಡೀಷನ್ ಅನ್ನ ಒಪ್ಪಿದ ಮ್ಯಾಲ ಏನ್ರಿ ಒಪ್ಪಿದ ಮ್ಯಾಲ ಅವಾಗ ಏನ್ ಮಾಡ್ತಾರ ಅಂದ್ರೆ ಡಾಕ್ಟರ್ ಅಂತ ಹೋಗ್ಬೇಕು. ಡಾಕ್ಟರ್ ಇವನ್ನೆಲ್ಲಾ ಕಂಡೀಷನ್ ಒಂದೇನಾದ್ರೂ ತಪ್ಪು ಮಾಡಿದ್ನ ಅಂತಂದ್ರೆ, ಅಥವಾ ನಾವು ಈ ಸಂಬಂಧಿಕರ ಆಗಿರಂಗಿಲ್ಲ, ಅಥವಾ 5 ವರ್ಷ ಮಕ್ಕಳ ಈ ತರ ಏನಾರ ತಪ್ಪು ಮಾಡಿದ್ರು ಅಂತ ಡಾಕ್ಟರ್ಗೆ ಸುಮಾರು 2 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗತ್ತೆ. ಮತ್ತೆ 2 ವರ್ಷಗಳ ಜೈಲು ಆದ್ರೂ ಆಗ್ಬೋದ್ರಿ. ಇನ್ನು ನೆಕ್ಸ್ಟ್ 10 ಲಕ್ಷ ರೂಪಾಯಿ ಏನ್ ಮಾಡ್ಕೊ ಅಂದ್ರೆ ದಂಡವನ್ನ ಕಟ್ಟಬೇಕಾಗತ್ತಿ. ಎಷ್ಟು ಲಕ್ಷ? 10 ಲಕ್ಷ ರೂಪಾಯಿಯನ್ನ ದಂಡ ಕಟ್ಟಬೇಕು. 2 ವರ್ಷಗಳ ಕಾಲ ಜೈಲನ್ನ ಶಿಕ್ಷೆ ಅನುಭವಿಸಬೇಕು. ಇಷ್ಟೆಲ್ಲಾ ಕಂಡೀಷನ್ ಒಪ್ಪಿದ ಮೇಲೆ ಡಾಕ್ಟರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ IVF ಅನ್ನ ಮಾಡಿಸ್ತಾರ. ಹಾಗಾದ್ರೆ ಸರ್, ಈ IVF ಅನ್ನ ಮಾಡಿಸಿದಾಗ ಯಾವ ತರ ಮಾಡ್ತಾರ ಅಂತ ಹೇಳಿದ್ ನಾನು. ಮೇಲ್ ಗ್ಯಾಮೆಟ್ಸ್ ತಗೊಂತಾರ, ಫಿಮೇಲ್ ಗ್ಯಾಮೆಟ್ಸ್ ತಗೊಂತಾರ. ಈ ಫಿಮೇಲ್ ಗ್ಯಾಮೆಟ್ಸ್ ತಗೊಂಡು ಅವನ್ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಪ್ರಣಾಳ ಶಿಶುದೊಳಗೆ ಹಾಕ್ತಾರ. ಪ್ರಣಾಳ ಶಿಶುದೊಳಗೆ ಹಾಕಿದಾಗ ಏನಾಗತ್ತಪ್ಪ ಅಂತಂದ್ರೆ ಈ ಪ್ರಣಾಳ ಶಿಶು ಒಳಗೆ ಹಾಕಿದಾಗ ಕೆಲವೊಂದಿಷ್ಟು ಸೂಕ್ತ ಪೋಷಕಾಂಶಗಳನ್ನ ಹಾಕ್ತಾರ. ಸೂಕ್ತ ಪೋಷಕಾಂಶಗಳನ್ನು ಹಾಕಿದಾಗ ಅದು ಏನಾಗತ್ತಪ್ಪ ಅಂದ್ರೆ ಮಗು ಏನಾಗತ್ತಂದ್ರೆ ಎಂಬ್ರಿಯೋ ಡೆವಲಪ್ ಆಗತ್ತ. ಅದೇ ಎಂಬ್ರಿಯೋ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಬಾಡಿಗೆ ಹೆಣ್ಣು ಮಕ್ಕಳಿಗೆ ಹಾಕ್ತೇವೆ. ಇದು ಸರ್ಕಾರದ ನಿಯಮಗಳು. ಬಾಡಿಗೆ ತಾಯ್ತನ ಮಸೂದೆ 2018-19 ಈ ಎಲ್ಲಾ ಕಾಯ್ದೆಗಳನ್ನ ಒಪ್ಪಿದ ಮೇಲೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮ್ಯಾಲ ಹೋಗ್ತೀವಿ. ಹಂಗಂದ್ರೆ ಸರ್ ನೀವು ಹೇಳಿದ್ರಿ ಪ್ರಣಾಳ ಶಿಶು ಅಂತಂದ್ರೆ ಮೇಲಿರ್ತಕ್ಕಂತಹ ಸ್ಪರ್ಮ್ ಅನ್ನ ತಗೊಂತೀವಿ, ಫಿಮೇಲ್ ಅಲ್ಲಿ ಇರ್ತಕ್ಕಂತಹ ಎಗ್ ಅನ್ನ ತಗೊಂಡು ಈ ಒಂದು ಪ್ರಣಾಳ ಶಿಶುವಲ್ಲಿ ಹಾಕಿ ಸೂಕ್ತವಾಗಿರ್ತಕ್ಕಂತಹ ಪೋಷಕಾಂಶಗಳನ್ನ ಹಾಕುವುದರ ಜೊತೆಗೆ ಒಂದು ಟೆಂಪರೇಚರ್ ಮೇಂಟೈನ್ ಮಾಡಿ ಎಂಬ್ರಿಯೋ ಡೆವಲಪ್ ಆತಂದ್ರೆ ಅದೇ ಎಂಬ್ರಿಯೋನ ಏನ್ ಮಾಡ್ತೀವಿ ಅಂತಂದ್ರೆ ಬಾಡಿಗೆ ತಾಯಿಗೆ ಹಾಕ್ತೇವಿ ಅಂತಂದ್ರೆ. ಹಂಗಂದ್ರೆ ಸರ್ ಪ್ರಪಂಚದೊಳಗ ಮೊದಲ ಪ್ರಣಾಳ ಶಿಶು ಯಾರು ಅಂತ ಕ್ವಶನ್ ಕೇಳ್ಯಾರ. ಏನ್ರಿ ಪ್ರಪಂಚದ ಮೊದಲ ಪ್ರಣಾಳ ಶಿಶು ಯಾರು ಅಂತಂದ್ರೆ ಪ್ರಪಂಚದ ಮೊದಲ ಪ್ರಣಾಳ ಶಿಶು ಯಾರು ಅಂತಂದ್ರೆ ಕೇಳ್ಯಾನ, ನೆನ್ಪಿಟ್ಕೋಬೇಕು. ಜಾನ್ ಲೋಹಿಸ್ ಬ್ರೌನ್ ಅಂತ ಕರಿತೀವಿ. ಯಾರಿ? ಜಾನ್ ಲೋಹಿಸ್ ಬ್ರೌನ್ ಅಂತಂದು. ಜಾನ್ ಲೋಹಿಸ್ ಬ್ರೌನ್ ಅಂತ ಕರಿತೀವಿ.
ಏನ್ರಿ ಪ್ರಪಂಚದ ಮೊದಲ ಪ್ರಣಾಳ ಶಿಶು ಯಾರು ಅಂತಂದ್ರೆ ಜಾನ್ ಲೂಯಿಸ್ ಬ್ರೌನ್ ಅಂತ ಕರಿತೀವಿ. 1978 ಏಪ್ರಿಲ್ 22 ಏನ್ ಮಾಡ್ತಾರಪ್ಪ ಅಂದ್ರೆ ಹುಡ್ತಾಳೆ. ಏಪ್ರಿಲ್ 22. ಹೌದ್ರಿ. ಯಾವ ದೇಶ ಅಂತ ಕೇಳಿದ್ರೆ ಬ್ರಿಟನ್, ಇಂಗ್ಲೆಂಡ್ ದೇಶ. ಯಾವ್ದ್ರಿ? ಇಂಗ್ಲೆಂಡ್ ದೇಶ. ಇದು ಏನಪ್ಪಾ ಅಂದ್ರೆ ಪ್ರಪಂಚದ ಮೊದಲ ಪ್ರಣಾಳ ಶಿಶು ಯಾರು ಅಂತ ಕೇಳಿದ್ರೆ ಜಾನ್ ಲೂಯಿಸ್ ಬ್ರೌನ್ ಅಂತ ಕರಿತೀವಿ. ಎಷ್ಟ್ರೊಳಗ ಸರ ಅಂತ ಕೇಳಿದ್ರೆ 1978 ಏಪ್ರಿಲ್ 22 ಮತ್ತ ಯಾವ ದೇಶದವಳು ಅಂತ ಕೇಳಿದ್ರೆ ಇಂಗ್ಲೆಂಡ್ ದೇಶದವರು. ಆ ಒಂದು ಮಾಡಿರ್ತಕ್ಕಂತಹ ವೈದ್ಯ ಯಾರು ಅಂತಂದ್ರೆ ರಾಬರ್ಟ್ ಎಡ್ವರ್ಡ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ. ಇದು ಏನಪ್ಪಾ ಅಂತಂದ್ರೆ ಪ್ರಪಂಚದ್ದು. ಇನ್ನ ಭಾರತ ದೇಶವನ್ನ ಕನ್ಸಿಡರ್ ಮಾಡಿದ್ರೆ ಏನ್ರಿ, ಭಾರತ ದೇಶವನ್ನ ಕನ್ಸಿಡರ್ ಮಾಡಿದ್ರೆ ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಯಾರು? ಇದು ಇಂಪಾರ್ಟೆಂಟ್. ನಾವು ಭಾರತೀಯರು ಯಾಕಂದ್ರೆ ತಿಳ್ಕೋಬೇಕು. ಭಾರತ ದೇಶದ ಮೊದಲ ಪ್ರಣಾಳ ಶಿಶು ಯಾರು ಅಂತಂದ್ರೆ ಯಾರು ಅಂತ ಕೇಳಿದ್ರೆ ನಾವು ದುರ್ಗಾ ಅಂತ ಕರಿತೀವಿ. ಏನಂತ ಕರಿತೀವಿ? ದುರ್ಗಾ. ನೆನಪಿಟ್ಕೋಬೇಕ್ರಿ. ಇದನ್ನ ಬಹಳ ಸತ ಕ್ವಶನ್ ಕೇಳೋಣ. ಅಥವಾ ಇನ್ನು ಏನ್ ಅನ್ಬೋದಪ್ಪ ಅಂತಂದ್ರೆ ಈಗೆ ಕಾನುಪ್ರಿಯಾ ಅಗರವಾಲ್ ಅಂತಾನು ಕರಿಬಹುದು. ಯಾರಿ? ಕಾನುಪ್ರಿಯಾ ಅಗರವಾಲ್ ಅಂತ ಕರಿತೀವಿ ನಾವು. ಕಾನುಪ್ರಿಯಾ ಅಗರವಾಲ್ ಅಂತ ಕರಿತೀವಿ ನಾವು. ಯಾರಿ? ಭಾರತ ದೇಶದ ಮೊದಲ ಪ್ರಣಾಳ ಶಿಶು. ಎಷ್ಟ್ರೊಳಗೆ ಮಾಡಿದ್ರು ಅಂತಂದ್ರೆ 1978 ಮಾಡ್ತಾರ. ಎಷ್ಟು ಅಂತಂದ್ರೆ ಅಕ್ಟೋಬರ್ 2, 1978 ಅಕ್ಟೋಬರ್ 3ಕ್ಕೆ ದುರ್ಗಾ ಯಾವ ರಾಜ್ಯದವರು ಅಂತ ಕೇಳ್ತಾರ. ಕಾನುಪ್ರಿಯಾ ಯಾವ ರಾಜ್ಯದವರು ಅಂತಂದ್ರೆ ಪಶ್ಚಿಮ ಬಂಗಾಳ. ಏನ್ರಿ? ಪಶ್ಚಿಮ ಬಂಗಾಳ ಅಂತ ನೋಡ್ತೀವಿ. ಪಶ್ಚಿಮ ಬಂಗಾಳ. ಇನ್ನು ಯಾರು ಮಾಡಿದ್ರು ಅಂತಂದ್ರೆ ಸುಭಾಷ್ ಮುಖರ್ಜಿ ಅನ್ನುವಂತಹ ಒಬ್ಬ ವೈದ್ಯ ಮಾಡ್ತಾನೆ. ಸುಭಾಷ್ ಮುಖರ್ಜಿ ಅಥವಾ ಮುಖ್ಯೋಪಾಧ್ಯಾಯ ಅಂತಾನು ಕರಿತೀವಿ ನಾವು. ಸುಭಾಷ್ ಮುಖರ್ಜಿ ಅಥವಾ ಸುಭಾಷ್ ಮುಖ್ಯೋಪಾಧ್ಯಾಯ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಯಾವ ರಾಜ್ಯದೊಳಗೆ ಮಾಡಿದ್ರು ಸರ್ ಅಂತಂದ್ರೆ ಪಶ್ಚಿಮ ಬಂಗಾಳ. ಎಷ್ಟೊಳಗ ಅಂತಂದ್ರೆ 1978. ಯಾರ್ರಿ ಅಂತಂದ್ರೆ ದುರ್ಗಾ ಅಥವಾ ಕಾನುಪ್ರಿಯಾ ಅಗರ್ವಾಲ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇನ್ನು ನೆಕ್ಸ್ಟ್ ಸರ್ ಪ್ರಪಂಚದ್ದು ಅಂತ ಕೇಳಿದ್ರೆ ನೀವೇನ್ ಹೇಳಿದ್ರಿ? ಜಾನ್ ಲೂಯಿಸ್ ಬ್ರೌನ್. ಇನ್ನು ಭಾರತದ ಕೇಳಿದ್ರೆ ಕಾನುಪ್ರಿಯಾ ಅಗರ್ವಾಲ್ ಅಂತ ನೆನ್ಪಿಟ್ಕೋಬೇಕು. ಅರ್ಥ ಆಯ್ತು ಸರ್. ಇನ್ನು ಈ ಬಾಡಿಗೆ ತಾಯ್ತನ ಮಾಡಿಸ್ಕೊಳ್ಳೋದಾಗ ಯಾವ ರಾಜ್ಯ ಅತಿ ಹೆಚ್ಚು ಬಾಡಿಗೆ ತಾಯ್ತನ ಮಾಡಿಸ್ಕೊಂತತಿ ಅಂತಂದ್ರೆ ಈಗ ಗುಜರಾತ್ ರಾಜ್ಯದೊಳಗ ಅತಿ ಹೆಚ್ಚು ಬಾಡಿಗೆ ತಾಯ್ತನವನ್ನ ಮಾಡಿಸ್ತಾರೆ. ಇನ್ ನೆಕ್ಸ್ಟ್ ನವದೆಹಲಿ ಒಳಗ. ಎಲ್ಲಿರಿ? ನವದೆಹಲಿ ಒಳಗ. ನೆಕ್ಸ್ಟ್ ನಮ್ಮ ಬೆಂಗಳೂರು ಒಳಗೂ ಕೂಡ ಏನಪ್ಪಾ ಅಂತಂದ್ರೆ ಮಾಡಿಸ್ತಾರೆ. ಎಲ್ರಿ? ನವದೆಹಲಿ, ಗುಜರಾತ್, ಬೆಂಗಳೂರು ಇಂತಹ ದೊಡ್ಡ ದೊಡ್ಡ ಸಿಟಿ ಒಳಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ತರ ಮಾಡಿಸ್ಕೊಂತಾರೆ. ಬೆಂಗಳೂರು, ನವದೆಹಲಿ, ಗುಜರಾತ್ ಇಂತಹ ರಾಜ್ಯದೊಳಗ ಈ ಒಂದು ಪ್ರಣಾಳ ಶಿಶು IVF ಅನ್ನ ಮಾಡಿಸ್ಕೊಂತಾರೆ. ಇದರಿಂದ ಏನ್ ತಿಳಿದು ಬರ್ತೈತ್ರಿ ಸರ? ಇಲ್ಲಿ ಕ್ವಶನ್ ಆಗತ್ತೆ ನೋಡ್ರಿ. ಇವತ್ತ ಮನುಷ್ಯ ಅಂದ ಮೇಲೆ ಸಮಸ್ಯೆಗಳು ಇರ್ತಾವ. ಸಮಸ್ಯೆಗಳು ಇರ್ಲಿಲ್ಲ ಅಂದ್ರೆ ಆತ ಮನುಷ್ಯನ ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಪ್ರಪಂಚದೊಳಗ ಅವನೇದ ಇರ್ತಾವಂತಹ ಸಮಸ್ಯೆಗಳಿರ್ತಾವ. ಈಗ ನೋಡ್ರಿ, ಇವತ್ತ ಬಹಳಷ್ಟು ಜನ ಏನಾಗಿರ್ತದಪ್ಪ ಅಂತಂದ್ರೆ ಬಹಳಷ್ಟು ಆಸ್ತಿ ಇರ್ತದ ಅವ್ರ ಕಡೆ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇರ್ತತಿ, ಒಳ್ಳೆ ನೌಕರಿ ಇರ್ತತಿ. ಅಷ್ಟೆಲ್ಲ ಇದ್ದಾಗ ಅವ್ರಿಗೆ ಏನಾಗಿರ್ತದಪ್ಪ ಅಂದ್ರೆ ಮಕ್ಕಳನ್ನ ಇರಂಗಿಲ್ಲ. ಅವಾಗ ಮಕ್ಕಳು ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಪ್ರಣಾಳ ಶಿಶು ಅನ್ನುವಂತಹ ಅಥವಾ ಈ ಒಂದು IVF ಅನ್ನ ಏನ್ ಮಾಡ್ತಾರ ಅಂದ್ರೆ ಒಳಪಡಿಸ್ತಾರ. ಆ IVF ಒಳಪಟ್ಟು ಬಹಳಷ್ಟು ಜನ ಏನ್ ಮಾಡಕತ್ತಾರಪ್ಪ ಅಂದ್ರೆ ಇವತ್ತ ಮಕ್ಕಳನ್ನ ಪಡೆಯಕತ್ತಾರ. ಇವತ್ ನೋಡ್ರಿ, ಇವತ್ತು ಯಾವುದೇ ಗಂಡ ಹೆಂಡತಿಗೂ ಕೂಡ ಕೊರಗಿರಬಾರ್ದು.
ಹೌದಲ್ರಿ, ಕೊರಗಿರಬಾರ್ದು. ಆ ಒಂದು ಉದ್ದೇಶಕ್ಕಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಒಂದು IVF ಅನ್ನುವಂತಹ ಒಂದು ಟೆಕ್ನಿಕ್ ಅನ್ನ ಏನ್ ಮಾಡೇವಿ ಅಂದ್ರೆ ತಂದೇವಿ. ಕೆಲವೇ ಒಂದೂವರೆ ವರ್ಷದೊಳಗ ಏನ್ ಮಾಡಿದಪ್ಪ ಅಂತಂದ್ರೆ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡಿ ಆ ಡಾಕ್ಟರು ಯಾರ ಕಡೆ ನೆಗೆಟಿವ್ ಐತಿ ಅಂತ ತಿಳ್ಕೊಂಡು, ಅಥವಾ ಹುಡುಗನ ಕಡೆ ಏನಾದರೂ ಪ್ರಾಬ್ಲಮ್ ಅದಾವ ಅಥವಾ ಹುಡುಗಿ ಕಡೆ ಪ್ರಾಬ್ಲಮ್ ಅದಾವ, ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ IVFಗೆ ಏನ್ ಮಾಡ್ತಾರ ಅಂದ್ರೆ ಒಳಪಡ್ತಾರ. IVF ಮಾಡುವುದಲ್ಲಿ ಕೆಲವೊಂದಿಷ್ಟು ಏನದವಪ್ಪ ಅಂತಂದ್ರೆ ನಿಯಮಗಳದಾವ, ಸರ್ಕಾರದ ಮಸೂದೆಗಳದಾವ. ಆ ಮಸೂದೆಗಳನ್ನ ಏನ್ ಮಾಡ್ಬೇಕಂದ್ರೆ ಎಲ್ಲಾ ನಿಯಮಗಳನ್ನು ಆ IVF ಮಾಡಿಸಿಕೊಳ್ಳುವಂತಹ ತಂದೆ ತಾಯಿಗಳ ಒಪ್ಪುಗಳದ್ರ ಜೊತೆಗೆ ಡಾಕ್ಟರ್ ಏನ್ ಮಾಡಪ್ಪ ಅಂದ್ರೆ ಅವಾಗ ಮಾಡ್ತಾರ. ಇಲ್ರಿ ಸರ ಜೇರ್ಕರ್ತ ಡಾಕ್ಟರು ಅವ್ರ ಏನು ತಂದಿಲ್ಲ, ಯಾವ ಒಂದು ಇಲಾಖೆ ಪತ್ರನು ತಂದಿಲ್ಲ, ಮತ್ತ ಬಾಡಿಗೆ ತಾಯ್ತನ ಮಾಡಿಸ್ಕೊಳ್ಳಿ ಆಕಿಗೆ 5 ವರ್ಷನೂ ಆಗಿಲ್ಲ, ಇವೆಲ್ಲ ಏನಾದ್ರೂ ಪ್ರಾಬ್ಲಮ್ ಇದ್ದು ಅಂತಂದ್ರೆ ಡಾಕ್ಟರ್ಗೂ ಕೂಡ ಏನಾಗತ್ತಪ್ಪ ಅಂತಂದ್ರೆ 2 ವರ್ಷಗಳ ಕಾಲ ಶಿಕ್ಷೆ ಆಗತ್ತ. ಮತ್ತ ಏನಪ್ಪಾ ಅಂತಂದ್ರೆ 10 ಲಕ್ಷ ರೂಪಾಯಿ ದಂಡ ಆಗತ್ತ. ಅದಕ್ಕೆ ಯಾವುದೇ ಒಬ್ಬ ಡಾಕ್ಟರು ಆ ಎಲ್ಲಾ ನಿಯಮಗಳನ್ನು ಒಪ್ಪಿಕೊಂಡಾಗ ಮಾತ್ರ IVF ಅನ್ನ ಮಾಡ್ತಾರೆ. ಹೌದಲ್ರಿ, ಈ IVF ಅನ್ನುವುದು ಇನ್ನು ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಗುಜರಾತ್, ನವದೆಹಲಿ, ಬೆಂಗಳೂರು ಇಂತಹ ಪ್ರದೇಶಗಳಲ್ಲಿ ಏನಾಗತ್ತಪ್ಪ ಅಂದ್ರೆ ಬಹಳಷ್ಟು ಜನ ಏನ್ ಮಾಡ್ತಾರಪ್ಪ ಅಂದ್ರೆ ತಂದೆ ತಾಯಿ ಮಕ್ಕಳು ಆಗ್ಲಿಲ್ಲ ಅಂತಂದ್ರೆ ಈ ಒಂದು IVF ಅನ್ನ ಏನ್ ಮಾಡಕತ್ತಾರಪ್ಪ ಅಂದ್ರೆ ಒಳಪಡಿಸಕತ್ತಾರ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಈ IVF ಆದ್ಮೇಲೆ ಬರುವಂತಹ ಕಾನ್ಸೆಪ್ಟ್ ಯಾವ್ದ್ರಿ ಅಂತಂದ್ರೆ ಏನ್ ನೋಡಿದ್ವಿ ನಾವು, ತಳಿ ತಂತ್ರಜ್ಞಾನದೊಳಗ ಕುಲಾಂತರಿ ಸಸ್ಯಗಳನ್ನ ಉತ್ಪಾದಿಸುವುದು. ಏನ್ರಿ, ಕುಲಾಂತರಿ ಸಸ್ಯಗಳನ್ನ ಉತ್ಪಾದಿಸುವುದು. ಅದರೊಳಗ ಫಸ್ಟ್ ಒನ್ ಯಾವ್ದಪ್ಪ ಅಂದ್ರೆ BT ಹತ್ತಿ ಅಂತ ನೋಡ್ತೀವಿ ನಾವು. ನೋಡ್ರಿ, BT ಹತ್ತಿ ಬೆಸಂಜೆಲನೆಸ್ ತುರಂಜೆನಸಸ್ ಅಂತ ಕರಿತೀವಿ. ಈ BT ಹತ್ತಿ ಅನ್ನೋದು ಏನಾಗಿತ್ತಪ್ಪ ಅಂತಂದ್ರೆ ಈ ತಂತ್ರಜ್ಞಾನದ ಮೂಲಕ ಬ್ಯಾಕ್ಟೀರಿಯಾದಲ್ಲಿರ್ತಕ್ಕಂತಹ ಜೀನ್ಸ್ಗಳಾದ ಬೆಸಂಜೆಲನೆಸ್ ತುರಂಜೆನಸಸ್ ಅನ್ನುವಂತಹ ಹತ್ತಿ ಗಿಡಕ್ಕೆ ಸೇರಿಸಿ ತಗುಲುವಂತಹ ಬೋಲ್ವರ್ಮ್ ಕೀಟಗಳನ್ನ ನಾಶ ಮಾಡಬಹುದಂತ. ಏನ್ ಮಾಡಬಹುದಂತ? ನಾಶ ಮಾಡಬಹುದಂತ. ಇದು ಕುಲಾಂತರಿ ಸಸ್ಯಗಳನ್ನ ಅಥವಾ ರೀಕಾಂಬಿನೆಂಟ್ ಅಂತ ಕರಿತೀವಿ ನಾವು. ನೋಡ್ರಿ ಯಾವ ತರ ಮಾಡ್ತಾರ ಅಂತ ಅನ್ನೋದು. ಓಕೆ, ಎಸ್. ನೋಡ್ರಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಬ್ಬ ರೈತ ತನ್ನ ಹೊಲದಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತಿ ಗಿಡ ಬೆಳಿತಾನ. ಈ ತರ ನೋಡ್ರಿ, ಒಂದು ಹತ್ತಿ ಗಿಡ ಅಂತ ಇಮ್ಯಾಜಿನರಿ ಮಾಡ್ಕೋರಿ. ಈ ಹತ್ತಿ ಗಿಡ ಬೆಳೆದಾಗ ಹತ್ತಿ ಕಾಯಿಗಳಾಕವು. ಮೊದ್ಲಕ್ಕೆ ಏನಪ್ಪಾ ಅಂದ್ರೆ ಜವಾರಿ ಮಾಡ್ತಿದ್ವಿ. ಹತ್ತಿ ಕಾಯಿ ಆದಾಗ ಅಲ್ಲಿರ್ತಕ್ಕಂಥ ಕೀಟಗಳು ಬಂದು ಏನಾಕಪ್ಪ ಅಂತಂದ್ರೆ ಈ ಹತ್ತಿ ಕಾಯಿನ ಏನ್ ಮಾಡ್ತೀವಿ ಅಂದ್ರೆ ತಿಂದು ಹಾಳು ಮಾಡ್ಬಿಡ್ತಿದ್ವು. ಹಾಳು ಮಾಡಿದ್ವು. ಅವಾಗ ಏನಾಗ್ತಪ್ಪ ಅಂದ್ರೆ ರೈತಗೆ ಏನಾಗ್ತಪ್ಪ ಅಂದ್ರೆ ಇಳುವರಿ ಕಡಿಮೆ ಆಯ್ತು. ಏನ್ರಿ, ಇಳುವರಿ ಕಡಿಮೆ ಆಯ್ತು. ಯಾಕಂದ್ರೆ ಒಬ್ಬ ರೈತ ಇವತ್ತು ನೋಡ್ರಿ ಇಡೀ ಪ್ರಪಂಚದೊಳಗ ಅದರಾಗೂ ನಾವು ಭಾರತ ದೇಶವನ್ನ ತಗೊಂಡ್ವಿ ಅಂದ್ರೆ ಸುಮಾರು 60-70% ರೈತರು ಅಂದ್ರೆ ಜಗತ್ತು ನಿಂತಿದ್ದ ರೈತರ ಮೇಲೆ. ಹೌದಲ್ರಿ, ಇವತ್ತೇನಾರ ಅವ್ರು ಒಂದು ದಿನ ಕೆಲಸ ಮಾಡಿಲ್ಲ ಅಂದ್ರೆ ನಾವು ಊಟ ಮಾಡೋದು ಬಹಳ ವಜ್ಜೆ ಐತಿ. ಹಂಗಾಗಿ ಇಲ್ಲಿ ಏನಾಯ್ತಪ್ಪ ಅಂದ್ರೆ ರೈತ ಆ 90-90ರ ದಶಕದೊಳಗ 90ರೊಳಗೆ ಏನ್ ಮಾಡ್ತಿದ್ದ ಅಂದ್ರೆ ಹತ್ತಿ ಬೆಳೆದಿದ್ನ. ಹತ್ತಿ ಬೆಳೆದಾಗ ಏನಾಕಿತ್ತಪ್ಪ ಅಂತಂದ್ರೆ ಆ ಒಂದು ಹತ್ತಿ ಬೆಳೆದು ನಿಂತಾಗ ಅದಕ್ಕೆಲ್ಲಾ ಇಂಗ್ರೀಡಿಯೆಂಟ್ಸ್ ಹಾಕಿದ್ದ. ಅಂದ್ರೆ ಗೊಬ್ಬರ ಎಲ್ಲ ಹಾಕಿ ಬೆಳಿತಿದ್ನ. ಇನ್ನೇನು ಕಾಯಿ ಬಂದಾಗ ಏನಾಕಿತ್ತಪ್ಪ ಅಂದ್ರೆ ಈ ಕೀಟಗಳು, ಅದಕ್ಕೆ ನಾವು ಬೋಲ್ವರ್ಮ್ ಅಂತ ಕರಿತೀವಿ ನಾವು. ಈ ಬೋಲ್ವರ್ಮ್ ಅನ್ನುವಂತಹ ಕೀಟ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಬೋಲ್ವರ್ಮ್ ಅನ್ನುವಂತ ಕೀಟ ಇದು ಬಂದ್ ಏನ್ ಮಾಡ್ತಂದ್ರೆ ಈ ಹತ್ತಿ ಗಿಡಕ್ಕೆ ಏನ್ ಮಾಡ್ತಿತ್ತಂದ್ರೆ ಪ್ರಾಬ್ಲಮ್ ಆಗಿ ಹತ್ತಿನ ಕಾಯಿನ ತಿಂದು ಬಿಡ್ತಿತ್ತು. ಆಟೋಮೆಟಿಕಲಿ ಹತ್ತಿ ಕಾಯಿ ತಿಂತು ಅಂತ ತಿಳ್ಕೋರಿ. ಅವಾಗ ರೈತಗ ಇಳುವರಿ ಏನಾಕಿತ್ತಪ್ಪ ಅಂದ್ರೆ ಕಡಿಮೆ ಆಕಿತ್ತು. ಹೌದಲ್ರಿ, ರೈತಗೆ ಇಳುವರಿ ಕಡಿಮೆ ಆತಂದ್ರೆ ಯಾಕಂದ್ರೆ ರೈತ ಬ್ಯಾಂಕಿನೊಳಗ ಸಾಲ ತಗೊಂಡಿರ್ತಾನೆ. ಹೌದಲ್ರಿ, ಸಾಲ ತಗೊಂಡಿರ್ತಾನ. ಆ ಸಾಲವನ್ನ ತಗೊಂಡು ರೈತ ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ತಗೊಂತಾನ. ಯಾಕಂದ್ರೆ ಇಳುವರಿ ಚಲೋ ಬರ್ತತಿ, ಮತ್ತ ಆ ಸಾಲವನ್ನು ಮುಟ್ಟಿಸ್ಬೋದು, ನಮ್ಮ ಬದುಕನ್ನು ನಿರ್ವಹಿಸಬಹುದು ಅಂತಂದು. ಅವಾಗ ಏನಾಕತ್ತಪ್ಪ ಅಂತಂದ್ರೆ ಸಾಲಗಾರರು ಅಂದ್ರೆ ಬ್ಯಾಂಕ್ನವ್ರು ಬಂದು ಏನ್ ಮಾಡ್ತಾರ ಅಂದ್ರೆ ಈ ರೈತರಿಗೆ ಏನ್ ಮಾಡ್ತಾರ ಅಂದ್ರೆ ಕೇಳ್ತಾರ. ಅವಾಗ ರೈತರಿಗೆ ಏನಾಗತ್ತಪ್ಪ ಅಂದ್ರೆ ಒಳ್ಳೆ ಉತ್ಪನ್ನನ ಬಂದಿಲ್ಲ. ಹೌದಲ್ರಿ, ಒಳ್ಳೆ ಉತ್ಪನ್ನ ಬಂದ್ರೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಅಮೌಂಟ್ ಒಳ್ಳೆ ಒಂದು ಇದು ಬರುತ್ತೆ, ಅಮೌಂಟ್ ಬರುತ್ತೆ. ಅದನ್ನ ಏನ್ ಮಾಡ್ತಾರ ಅಂದ್ರೆ ಬ್ಯಾಂಕಿಗೆ ಕಟ್ತಾರ. ನಮ್ಗೆ ಒಳ್ಳೆ ಉತ್ಪನ್ನ ಬರಲಿಲ್ಲ ಅಂತಂದ್ರೆ ಬ್ಯಾಂಕಿಗೆ ಏನ್ ಕಟ್ತೀವಿ ನಾವು? ನೋಡಿದಿರ್ಬೇಕು ನೀವು. ಈ 2013ರಿಂದ 2018ರೊಳಗೆ ಸುಮಾರು ಸಾವಿರಾರು ರೈತರು ಏನಾದ್ರು ಅಂದ್ರೆ ಡೆತ್ ಆದರು. ಯಾಕಂದ್ರೆ ರೀಸನ್ ಸಾಲ ಮಾಡಿ. ಯಾಕೆ ಸಾಲ ಮಾಡಿದ್ರು ಅಂತಂದ್ರೆ ಕೃಷಿಗೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳನ್ನ ತಗೊಳ್ಳಲು ಏನ್ ಮಾಡ್ತಾರಪ್ಪ ಅಂದ್ರೆ ಬ್ಯಾಂಕಿನಿಂದ ಸಾಲ ತಗೊಂತಾರೆ. ಬ್ಯಾಂಕಿನಿಂದ ಸಾಲ ತಗೊಂಡ್ರು ಮತ್ತೆ ಬ್ಯಾಂಕಿಗೆ ಮುಟ್ಟಿಸ್ಬೇಕಲ್ಲ, ಅದನ್ನ
ಮುಟ್ಟಿಸ್ಬೇಕು. ಯಾಕೆ ಮುಟ್ಟಿಸ್ಬೇಕು? ಯಾಕಂದ್ರೆ ಅವ್ರು ಕೊಟ್ಟಿರ್ತಾರ ಇಳುವರಿ ಬಂದ ಮೇಲೆ ಮುಟ್ಟಿಸ್ಬೇಕು ಅಂತ ಇರ್ತೈತಿ, ಬಟ್ ಇಳುವರಿ ಫೇಲ್ ಆಗಿರ್ತೈತಿ. ಇಳುವರಿ ಯಾಕೆ ಫೇಲ್ ಆಗತ್ರಿ ಅಂತಂದ್ರೆ ಈ ಬೋಲ್ ವರ್ಮ್ ಅನ್ನುವಂತ ಒಂದು ಕೀಟ ಬಂದು ಇದನ್ನ ಏನ್ ಮಾಡ್ತೈತೆ ಅಂದ್ರೆ ನಾಶಪಡಿಸ್ತೈತಿ. ಈ ಬೋಲ್ ವರ್ಮ್ ಅನ್ನುವಂತ ಕೀಟ ನಾಶಪಡಿಸಿದ ಕೂಡಲೇ ಇಳುವರಿ ಏನಕ್ಕಪ್ಪ ಅಂದ್ರೆ ಕಡಿಮೆ ಆಕತಿ. ರೈತರು ಏನಕ್ಕಪ್ಪ ಅಂದ್ರೆ ಹತಾಶೆಗೈತಾರ. ಅದಕ್ಕ ಈ ಅಮೆರಿಕದಲ್ಲಿ ಬಂದಿರತಕ್ಕಂಥ ಮಾಂಟೆಗೋನವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ತರ ರೈತರಿಗೆ ಅನಾನುಕೂಲ ಆಗಕತ್ತತಿ, ಅದಕ್ಕೆ ಏನ್ ಮಾಡಣಪ್ಪ ಅಂತಂದ್ರೆ ಆ ಕೀಟವನ್ನ ಬರುವುದನ್ನ ಏನ್ ಮಾಡಣಪ್ಪ ಅಂದ್ರೆ ತಪ್ಸುನು ಅನ್ನುವಂತ ಉದ್ದೇಶ ಇಟ್ಕೊಂಡು ಈ ಒಂದು ಬ್ಯಾಕ್ಟೀರಿಯಾನ ತಗೊಂತಾರೆ. ಅದ ಯಾವ್ದ್ರಿ ಸರ್ ಅಂತಂದ್ರೆ BT ಅಂತ ಕರಿತೀವಿ. ನಾವು ಏನಂತ ಕರಿತೀವ್ರಿ? BT ಅಂತ ಕರಿತೀವಿ ಸರ್. BT ಅಂತಂದ್ರೆ ಬಸಂಜಿಯಲಿನಸ್ ತುರಂಜಿನಸಸ್ ಅಂತ ಕರಿತೀವಿ. ಬಸಂಜಿಯಲಿನಸ್ ತುರಾಂಜಿನಸಸ್ ಅಂತ ಕರಿತೀವಿ. ಈ ಬಸಂಜಿಯಲಿನಸ್ ತುರಾಂಜಿನಸ್ ಅಂತಹ ಬ್ಯಾಕ್ಟೀರಿಯಾ ಇದು ಎಲ್ಲಿ ಒಳಗೆ ಕಂಡು ಬರ್ತೈತ್ರಿ ಸರ್ ಅಂತ ಕೇಳಿದಾಗ ಇದು ಎಲ್ಲಿ ಕಂಡು ಬರುತ್ತಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ವಿಷಕಾರಿ ಬ್ಯಾಕ್ಟೀರಿಯಾ. ಇದು ಏನ್ರಿ? ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ವಿಷಕಾರಿ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾವನ್ನ ಈ ಒಂದು ಹತ್ತಿ ಬೀಜಕ್ಕೆ ಹಾಕಿದಾಗ ಏನ್ರಿ, ಈ ಒಂದು ಬ್ಯಾಕ್ಟೀರಿಯಾವನ್ನು ಹತ್ತಿ ಬೀಜಕ್ಕೆ ಹಾಕಿದಾಗ ನೋಡ್ರಿ, ಇದು ಹತ್ತಿ, ಇದು ಬ್ಯಾಕ್ಟೀರಿಯಾ ಬೆಸಂಜಿಯಲಿನಸ್ ತುರಂಜಿನಸ್ ಅಂತಹ ಬ್ಯಾಕ್ಟೀರಿಯಾ. ಇದರ ಒಳಗೆ ಎಲ್ಲಿ ಇರ್ತದಪ್ಪ ಅಂದ್ರೆ ಮಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ವಿಷಕಾರಿ ಬ್ಯಾಕ್ಟೀರಿಯಾ. ಈ ವಿಷಕಾರಿ ಬ್ಯಾಕ್ಟೀರಿಯಾದೊಳಗೆ ಏನಾಗಿರ್ತದಪ್ಪ ಅಂದ್ರೆ ಜೀನ್ಗಳಿರ್ತಾವ. ಆ ಜೀನ್ಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಹತ್ತಿ ಗಿಡಕ್ಕೆ ಹಾಕ್ತಾರ. ಅವಾಗ ನಮಗ್ ಬರ್ತದೆ ಯಾವ್ದಂದ್ರೆ BT ಹತ್ತಿ. ಯಾವ್ದ್ರಿ? BT ಕಾಟನ್ ಅಂತ ಕರಿತೀವಿ ನಾವು. ಜೀನ್ಗಳು ಮತ್ತೇನಪ್ಪಾ ಅಂದ್ರೆ ಲಾಸ್ಟ್ಗೆ ಟರ್ಮಿನೇಟಿಂಗ್ ಜೀನ್ ಅಂತ ಹಾಕ್ತಾರೆ. ಯಾಕಂದ್ರೆ ಅದು ಟರ್ಮ್ ಆಗ್ಬೇಕು ಅಷ್ಟೊತ್ತಿಗೆ ಲಾಸ್ಟ್ಗೆ, ಮತ್ತೆ ಹಂಗ ಮುಂದೆ ಬರ್ಕೊಂತ ಬರಬಾರ್ದು, ಮುಂದಿನ ತಳಿಗೆ ಬರಬಾರ್ದು, ಅದು ಅಲ್ಲಿಗೆ ಟರ್ಮ್ ಆಗ್ಬೇಕು. ಈ ಬಸಂಜಿಯಲಿನಸ್ ತುರಂಜಿನಸಸ್ ಅಂತಹ ಬ್ಯಾಕ್ಟೀರಿಯಾನ ಹತ್ತಿ ಗಿಡಕ್ಕೆ ಅಂದ್ರೆ ಹತ್ತಿ ಬೀಜಕ್ಕೆ ಹಾಕಿದ್ವಿ ಅಂತ ತಿಳ್ಕೋರಿ. ಆ ಹತ್ತಿ ಬೀಜಕ್ಕೆ ಹಾಕಿದಾಗ ರೈತರು ಹೋಗಿ ಬೆಳೆದಾಗ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಆ ಕೀಟಗಳು ಏನ್ ಮಾಡ್ತಾವ ಅಂತಂದ್ರೆ ಬಂದ್ವು ಅಂತಂದ್ರೆ ಆ ಹತ್ತಿ ಬೀಜಕ್ಕೆ ಬಂದ್ವು ಅಂತಂದ್ರೆ ಆಟೋಮೆಟಿಕಲಿ ಅದಕ್ಕೆ ಏನಾಗಿರ್ತದಪ್ಪ ಅಂತಂದ್ರೆ ನರದ ಒಂದು ದೌರ್ಬಲ್ಯದ ಕೊರತೆ ಬಂದು ಏನಾಗತ್ತಪ್ಪ ಅಂದ್ರೆ ಆ ಕೀಟ ಸಾಯ್ತೈತಿ. ಏನಾಗತ್ರಿ? ಕೀಟ ಸಾಯ್ತೈತಿ. ಕೊಳೆನಾಶಕ, ಕಾಂಡನಾಶಕ ಇದು ಏನಾಗತ್ತಪ್ಪ ಅಂದ್ರೆ ನಾವು ತೊಡೆಗಟ್ಟಬಹುದು. ಹೌದಲ್ರಿ? ಯಾಕಂದ್ರೆ ಇಲ್ಲಿ ಇದು ಬಂದ್ ಎಲ್ಲ ಹಾಳುಗಡಿತು, ಮತ್ತೆ ರೈತರಿಗೆ ಏನಾಗ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಏನಾಗ್ಲಿಲ್ಲ ಅಂದ್ರೆ ಸಿಗ್ಲಿಲ್ಲ, ಏನು ಒಂದು ಇಳುವರಿ ಸಿಗ್ಲಿಲ್ಲ. ರೈತ ಯಾವಾಗ ಹಸನ್ಮುಖಿ ಆಗ್ತಾನ ಜಗತ್ತು ಏನಾಗತ್ತಪ್ಪ ಅಂತಂದ್ರೆ ಹಸನ್ಮುಖಿ ಆಗತಿ. ಯಾಕಂದ್ರೆ ರೈತರ ಮೇಲೆ ನಮ್ಮ ಜೀವನವನ್ನ ನಿಂತಿರ್ತದೆ ಅನ್ನೋದು ನಮ್ಗೆ ಗೊತ್ತು. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ BT ಅಲ್ಲಿ ಇರ್ತಕ್ಕಂತಹ ಒಂದು ಜೀನನ್ನ ಅದ್ರ ಜೊತೆಗೆ ಟರ್ಮಿನೇಟಿಂಗ್ ಜೀನನ್ನ ಈ ಎರಡನ್ನೂ ಏನ್ ಮಾಡ್ತಾರ ಅಂದ್ರೆ ಹತ್ತಿ ಗಿಡಕ್ಕೆ ಹಾಕ್ತಾರ. ಈ ಹತ್ತಿ ಗಿಡಕ್ಕೆ ಬಂದ್ಬಿಟ್ರೆ ಅದೇನಾಗತ್ತಂದ್ರೆ BT ಹತ್ತಿ. ಆ BT ಹತ್ತಿಯನ್ನ ತಗೊಂಡು ರೈತ ಬಂದು ತನ್ನ ಹೊಲದಲ್ಲಿ ಏನ್ ಮಾಡ್ತಾನ ಅಂತಂದ್ರೆ ಬೆಳಿತಾನ. ಬೆಳೆದಾಗ ಕೆಲವೊಂದಿಷ್ಟು ದಿನಗಳ ಆದ್ಮೇಲೆ ಆ ಬೋಲ್ವರ್ಮ್ ಕೀಟನಾಶಕಗಳು ಬಂದು ಅದ್ರ ಮೇಲೆ ಕುಂತಾಗ ಆ ಬಿಡುವಂತಹ ಸ್ಮೆಲ್ ಅಥವಾ ಅದನ್ನ ಏನ್ ಮಾಡ್ತಂದ್ರೆ ಕಚ್ತು ಅಂತ ತಿಳ್ಕೋರಿ. ಆಟೋಮೆಟಿಕಲಿ ಆ ಕೀಟ ಏನಾಗತ್ತಪ್ಪ ಅಂದ್ರೆ ಸಾಯ್ತೈತಿ. ಕೀಟ ಸಾಯ್ತೈತಿ ಅಂತಂದ್ರೆ ಇಳುವರಿ ಏನಾಗತ್ತಂದ್ರೆ ಚಲೋ ಬರ್ತೈತಿ. ಹೌದಲ್ರಿ? ಗಿಡಕ್ಕ ಯಾವ ಕೀಟನೂ ಬರ್ಲಿಲ್ಲ ಅಂತಂದ್ರೆ ಗಿಡದಲ್ಲಿ ಇರ್ತಕ್ಕಂಥ ಉತ್ಪನ್ನ ಏನ್ ಬರ್ತೈತಿ ಅಂದ್ರೆ ಚಲೋ ಬರ್ತೈತಿ. ಉತ್ಪನ್ನ ಚಲೋ ಬಂತು ಅಂದ್ರೆ ನೋಡ್ರಿ, ಇದನ್ನ ಮಾಡುವುದರಿಂದ 1993-94 ಸುಮಾರು ಎಕರೆಕ 10 ರಿಂದ 12 ಕ್ವಿಂಟಲ್ ಅಷ್ಟು ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ತಿ ಬೆಳೆಯಕತ್ತಾರಂತ. ಹೌದಲ್ರಿ? ಮೊದ್ಲು ಏನ್ ಮಾಡ್ತಿದ್ರು ಅಂದ್ರೆ 4-5 ಕ್ವಿಂಟಲ್ ಬೆಳೆಯುವಂತಹ ಒಬ್ಬ ರೈತ ಯಾವಾಗ ನಾವು BT ಬಸಂಜಿಯಲಿನಸ್ ತುರಂಜಿನಸಸ್ ಅನ್ನುವಂತಹ ಬ್ಯಾಕ್ಟೀರಿಯಾನ ಜವಾರಿ ಹತ್ತಿ ಬೀಜಕ್ಕೆ ಅದನ್ನ ಹಾಕಿದಾಗ ಗಿಡದಲ್ಲಿ ರೈತರು ಬೆಳೆದಾಗ ಆ ಒಂದು ಕೀಟ ಬಂದು ಆ ಗಿಡದಲ್ಲಿ ಇರ್ತಕ್ಕಂತಹ ಬೀಜವನ್ನು ಕಚ್ಚಿದಾಗ ಅದಕ್ಕೆ ಏನಾಗತ್ತಪ್ಪ ಅಂದ್ರೆ ನರ ದೌರ್ಬಲ್ಯವಾದ ಕೊರತೆ ಬಂದು ಉಸಿರಾಟದ ಪ್ರಾಬ್ಲಮ್ ಬಂದು ಏನ್ ಮಾಡದಪ್ಪ ಅಂದ್ರೆ ಆ ಕೀಟ ಏನಾಗತ್ತಂದ್ರೆ ಸತ್ತು ಹೋಗತಿ. ಕೀಟ ಸತ್ತು ಹೋತು ಅಂತ ತಿಳ್ಕೊರಿ. ಆಟೋಮೆಟಿಕಲಿ ಏನಾಗತ್ತಪ್ಪ ಅಂತಂದ್ರೆ ಬೀಜ ಏನಾಗತ್ತಂದ್ರೆ ಒಡೆಯುವುದರ ಮೂಲಕ ಹತ್ತಿಯನ್ನ ಕೊಡುತ್ತೆ. ಹತ್ತಿಯನ್ನ ಕೊಡ್ತು ಅಂತಂದ್ರೆ ನಮ್ಗ ಇಳುವರಿ ಏನ್ ಮಾಡ್ಕತ್ತಂದ್ರೆ ಚಲೋ ಬರ್ತೈತಿ. ಇದನ್ನ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಸುಮಾರು 60% ಕೀಟನಾಶಕಗಳನ್ನ ಕಿಲ್ಬಹುದು. ಇನ್ನು 40% ನಾವು ಕೊಡಂಗಿಲ್ಲ. ಯಾಕಂದ್ರೆ ಇದು ಕೊಳೆನಾಶಕ ಅಥವಾ ಕಾಂಡ ಅಷ್ಟಕ್ಕೆ ಸಂಬಂಧಪಟ್ಟಿದ್ದು. ನಾವು ಮತ್ತೆ ಎಲಿ ಮುದ್ರದು ಆವು ಇವು ಹಾಗೆ ಹಾಕಿರ್ತವೆ. ಹೌದಲ್ರಿ? ಅಂತವಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ಇನ್ನು 40% ರೈತರ ತಂದದಕ್ಕೆ ಹಾಕೋಬೇಕು. ಇದರಿಂದ ಏನಾಗತ್ತಪ್ಪ ಅಂದ್ರೆ 5-6 ಕ್ವಿಂಟಲ್ ಬಿಡುವಂತಹ ರೈತರು ಸುಮಾರು 10 ರಿಂದ 14 ಕ್ವಿಂಟಲ್ ಏನ್ರಿ 10 ರಿಂದ 14 ಕ್ವಿಂಟಲ್ ಏನ್ ಮಾಡಕತ್ರ ಅಂತಂದ್ರೆ ಹತ್ತಿಯನ್ನ ಏನ್ ಮಾಡಕತ್ರ ಅಂದ್ರೆ ಬೆಳೆಯಕತ್ರು. ಇದಕ್ಕೆಲ್ಲಾ ಕಾರಣ ಯಾವ್ದಪ್ಪ ಅಂದ್ರೆ BT ಬಸಂಜಿಯಲಿನಸ್ ತುರಂಜಿನಸಸ್ ಅಂತ ನಾವು ಕರಿತೀವಿ.
ಓಕೆ ಎಸ್, ಇದು ಏನಪ್ಪಾ ಅಂತಂದ್ರೆ ನಮಗೆ ರೈತರಿಗೆ ಬಹಳ ಅನುಕೂಲ ಆಗೈತಿ. ಬಟ್ ಆದ್ರೂ ಕೂಡ ಇವಾಗ ಕೂಡ ಇಳುವರಿಯನ್ನ ಕಡಿಮೆ ಆಗಕತ್ತೈತಿ. ಯಾಕಂದ್ರೆ ಪರಿಸರಕ್ಕೆ ಎಲ್ಲಾ ಗೊತ್ತೈತಿ, ಹೌದಲ್ರಿ? ಪರಿಸರಕ್ಕೆ ಎಲ್ಲಾ ಗೊತ್ತೈತಿ. ಆದ್ರೂ ಏನ್ ಮಾಡಕ್ ಬರಂಗಿಲ್ಲ. ಮನುಷ್ಯ ಎಷ್ಟು ಬೆಳಿತಾನ ಅಷ್ಟು ಅದ್ರ ಹಿಂದೆ ಏನ್ ಮಾಡ್ತಂದ್ರೆ ಪರಿಸರ ತರ್ತೈತಿ. ಈಗ ನೋಡ್ರಿ, ಕೋವಿಡ್ ಪಂಡಮಿಕ್ ಬಂತು, ಯಾರಿಗ್ ಗೊತ್ತಿತ್ತು ಈ ತರ ಆಕತಿ ಅಂತಂದು? ಹೌದಲ್ರಿ? ಪರಿಸರಕ್ಕೆ ಎಲ್ಲಾನು ಗೊತ್ತೈತಿ, ಯಾವ ಸಮಯದೊಳಗೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅಂತಂದು. ಹೌದಲ್ರಿ? ನೀವು ಬೇಕಾದ ಮನುಷ್ಯ ಆಗಿ ನೀವು ಬೆಸಲ್ ಜೆಲ್ಲಸ್ ತುರಂಜೇರ್ಸ್ ಅಂತ ಬ್ಯಾಕ್ಟೀರಿಯಾ ತಗೊಂಬ, ಹತ್ತಿ ಗಿಡಕ್ಕೆ ಬೋಲ್ವರ್ಮ್ ಬರೋದು, ಇವನ್ನೆಲ್ಲಾ ಮಾಡಿ ನೀನು. ಆದ್ರೂ ಕೂಡ ಏನಾಕತ್ತಪ್ಪ ಅಂದ್ರೆ ಮತ್ತೊಂದು ಪರಿಸರ ಏನಾದ್ರೂ ತಯಾರು ಮಾಡೇ ಬಿಡ್ತತಿ. ಮತ್ತೇನಾದ್ರೂ ಏನ್ ಮಾಡ್ದಪ್ಪ ಅಂತಂದ್ರೆ ಕೆಡ್ಸಾಕ ಪ್ರಯತ್ನ ಮಾಡ್ತೈತಿ. ಅರ್ಥ ಅಂತ ಹೇಳಕತ್ತಿದ್ದು. ನೆಕ್ಸ್ಟ್ ಕ್ಲಾಸಿನೊಳಗೆ ಏನ್ ಮಾಡಣಪ್ಪ ಅಂದ್ರೆ ಇವತ್ತು BT ಹತ್ತಿ ನೋಡಿದ್ವಿ, BT ಬದನೆ, BT ಸಾಸಿವೆ ಭಾರತ ಎದುರಿಸುತ್ತಿರುವ 2 ತಳಿಗಳಿವು. ಯಾಕೆ ಎದುರಾಕಸಾಕತ್ತೈತ್ರಿ, ಹೆಂಗ್ ಎದುರ್ಸಾಕತ್ತೈತಿ ಅನ್ನೋದ್ರ ಬಗ್ಗೆ ಏನ್ ಮಾಡೋಣ ಅಂದ್ರೆ ತಿಳಿನು. ನಿಮ್ಗೆ ಏನಾದ್ರೂ ಡೌಟ್ ಬಂದ್ರ ಏನ್ರಿ, ಏನಾದ್ರೂ ಡೌಟ್ ಬಂದ್ರೆ ಸಬ್ಜೆಕ್ಟ್ ಒಳಗ ನಾ ಹೇಳೇನಿ ಏನ್ರಿ ಅಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ, ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ, ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅನ್ನುವಂತಹ ಒಂದು ಟೆಲಿಗ್ರಾಮ್ಗೆ ಜಾಯಿನ್ ಆಗುವುದರ ಮುಖಾಂತರ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೋಬಹುದು. ಓಕೆ ಎಸ್, ಇದು ಏನಪ್ಪಾ ಅಂದ್ರೆ ಇವತ್ತು ಇನ್ನು ನೆಕ್ಸ್ಟ್ ಕ್ಲಾಸ್ನೊಳಗೆ BT ಬದನೆ, BT ಮತ್ತೇನ ಸಾಸಿವೆ, ನೆಕ್ಸ್ಟ್ ಕುಲಾಂತರಿ ಸಸ್ಯಗಳನ್ನ ಯಾವ ತರ ಪ್ರಯೋಗ ಮಾಡೋದನ್ನ ಮಾಡೋಣ. ಓಕೆ, ತಮಗೆಲ್ಲರಿಗೂ ಏನಪ್ಪಾ ಅಂದ್ರೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್.